ಕೂಡಿ ಬಾಳೋಣ ಎಲ್ಲೆಂದು ಸೇರಿ ದುಡಿಯೋಣ, ಕೂಡಿ ಬಾಳೋಣ ಎಲ್ಲೆಂದು ಸೇರಿ ದುಡಿಯೋಣ. ನಮಸ್ಕಾರ. ಸೋಷಿಯಲ್ ಟಿವಿ, ಇದು ಸಮಾಜದ ಧ್ವನಿ. ಸಾಧಕರು ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಉಮಾ. ಆತ್ಮೀಯ ವೀಕ್ಷಕರೇ, ಇವತ್ತಿನ ಸಾಧಕರನ್ನು ನಾನು ನಿಮಗೆ ಪರಿಚಯಿಸ್ತಾ ಇದ್ದೀನಿ. ಶ್ರೀ ಉಮೇಶ್ ಮುನುವಳ್ಳಿ ಅವರು ಧಾರವಾಡದ ಬಹುಮುಖ ಪ್ರತಿಭೆ. ಬನ್ನಿ, ಈ ಒಂದು ಧಾರವಾಡದ ಬಹುಮುಖ ಪ್ರತಿಭೆಯನ್ನು ನಿಮ್ಮ ಮುಂದೆ ಅನಾವರಣಗೊಳಿಸುವಂತಹ ಸಮಯ. ನಿಮ್ಮೆಲ್ಲರ ಪರವಾಗಿ ನಾನು ಶ್ರೀ ಉಮೇಶ್ ಮುನುವಳ್ಳಿ ಅವರಿಗೆ ಆತ್ಮೀಯ ಸ್ವಾಗತವನ್ನು ಕೋರ್ತೇನೆ. ಸರ್, ನಮಸ್ಕಾರ. ಸರ್, ನಮಸ್ಕಾರ ಮೇಡಮ್. ಆತ್ಮೀಯ ವೀಕ್ಷಕರೇ, ಶ್ರೀ ಉಮೇಶ್ ಮುನುವಳ್ಳಿ ಅವರು, ನಾನು ಹೇಳಿದೆ ಬಹುಮುಖ ಪ್ರತಿಭೆ ಅಂತ. ಮೊದಲಿಗೆ ಅವರು ಪ್ರಾಧ್ಯಾಪಕರಾಗಿ ಕಾಲೇಜು ಪ್ರಾಧ್ಯಾಪಕರು, ಆಮೇಲೆ ಹಿಂದೂಸ್ತಾನಿ ಗಾಯಕರು ಮತ್ತು ಉತ್ತಮ ಸಾಹಿತಿಗಳು, ಹಾಗೆ ಸಮಾಜ ಸೇವಕರು. ಈ ರೀತಿಯಾಗಿ ಅವರದ್ದೇ ಆದ ಎಲ್ಲ ರೀತಿಯ ಒಂದು ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಎಲ್ಲ ವಿಷಯವನ್ನು ನಾನು ಪರಿಚಯ ಮಾಡಿಸೋ ಮೊದಲು ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ತಿಳ್ಕೊಳ್ಬೇಕಲ್ವಾ? ಅವ್ರು ಹುಟ್ಟಿದ್ದೆಲ್ಲಿ, ಬೆಳೆದಿದ್ದೆಲ್ಲಿ, ಅವ್ರ ಫ್ಯಾಮಿಲಿ, ಮನೆ ಹೆಸರು ಎಲ್ಲವನ್ನ ಕೇಳೋಣ. ಸರ್, ನಿಮ್ಮ ಹುಟ್ಟು ಬೆಳವಣಿಗೆ ಎಲ್ಲವನ್ನ ನಮ್ಮ ವೀಕ್ಷಕರಿಗೆ ಪರಿಚಯ ಕೊಡಿ. ಹಾಂ ಮೇಡಮ್, ನಮ್ಮದು ಈ ಬೆಳಗಾಂ ಜಿಲ್ಲೆಯ ಸವದತ್ತಿ ತಾಲೂಕಿನ ಹೂಲಿ ಅಂತ ಹೇಳಿ ಊರು ಬರ್ತದೆ. ನಮ್ಮೂರು ಒಂದು ಐತಿಹಾಸಿಕ ಊರು ಮೇಡಮ್. ಅದು ಹಾಂ ರೀ, ಕಾರ್ತಿವೀರಾರ್ಜುನ ಅಂತ ತಾವು ಹೆಸರು ಕೇಳಿದಿರಿ. ಕೇಳಿ. ಅವರು ತಮ್ಮ ಕೇಂದ್ರ ಸ್ಥಾನವನ್ನು ನಮ್ಮ ಊರನ್ನಾಗಿ ಮಾಡಿಕೊಂಡು ಅಲ್ಲಿ ರಾಜ್ಯವನ್ನು ಆಳ್ತಾ ಇದ್ದರು. ನಮ್ಮೂರಲ್ಲಿ ಅನೇಕ ಕೋಟೆ ಕೊತ್ತಲೆಗಳಿದ್ದಾವೆ. ಮತ್ತೊಂದು ವಿಶೇಷ ಅಂದರೆ 101 ದೇವಸ್ಥಾನ, 101 ಬಾವಿ, 101 ಈಶ್ವರಲಿಂಗ ಇದೆ ಸರ್. ಹೀಗಾಗಿ ನಾವು ಚಿಕ್ಕಂದಿನಿಂದ ಇಂಥ ಒಂದು ಐತಿಹಾಸಿಕ ಹಿನ್ನೆಲೆ ಇರುವಂಥ ಊರಿನಲ್ಲಿ ಬೆಳೆದಿರೋದ್ರಿಂದ ಯಾವುದೇ ರೀತಿಯ ಒಂದು ರೀತಿಯಲ್ಲಿ ಅದು ನಮ್ಮ ಬೆಳವಣಿಗೆಗೆ ಒಂದು ಸಹಾಯ ಆಯ್ತೇನೋ ಅಂಥೇಳಿ ನನಗೆ ಅನಿಸ್ತಾ ಇದೆ. ಓಕೆ, ಬೆಳಗಾವಿ. ಓಕೆ, ನಿಮ್ಮ ತಂದೆ ತಾಯಿಯವರು? ಹಾಂ, ನಮ್ಮ ತಂದೆ ತಾಯಿ ಇಬ್ಬರು ಪ್ರಾಥಮಿಕ ಶಾಲಾ ಶಿಕ್ಷಕರಿದ್ದರು ಸರ್. ಹೀಗಾಗಿ ನನಗೂ ಕೂಡ ಈಗ ನಾನು ಉಪನ್ಯಾಸಕ ವೃತ್ತಿಯನ್ನು ಮಾಡಲಿಕ್ಕೆ ಆ ಒಂದು ಹಿನ್ನೆಲೆಯೂ ಕೂಡ ಕಾರಣ ಆಯಿತು. ನಮ್ಮ ತಂದೆ ತಾಯಿಯವರು ಇಬ್ಬರೂ ಕೂಡ ಒಂದು ಆದರ್ಶ ದಂಪತಿಗಳಾಗಿದ್ದರು. ಒಂದೇ ಊರಲ್ಲಿ ಒಂದೇ ಸ್ಕೂಲ್ನಲ್ಲಿ ಅವರು ಸುಮಾರು 30 ವರ್ಷ ಸರ್ವೀಸನ್ನು ಮಾಡಿದರು. ಸರ್ಕಾರಿ ಶಿಕ್ಷಕರಾಗಿದ್ದರು. ಆಮೇಲೆ ನಮ್ಮ ತಾಯಿಯವರು ಕೂಡ ಈ ಹಿಂದೂಸ್ತಾನಿ ಸಂಗೀತ ಇದರಲ್ಲಿ ಅವರಿಗೆ ಆಸಕ್ತಿ ಇತ್ತು. ಅಂದರೆ ಅವರ ತಂದೆಯವರು ಗದಗಿನ ಪಂಚಾಕ್ಷರ ಗವಾಯಿಗಳ ಶಿಷ್ಯರಾಗಿದ್ದರು. ಹೀಗಾಗಿ ತಾಯಿಯವರು ಇಂದನೂ ಕೂಡ ನನಗೆ ಸಂಗೀತ ಹೇಳಿದ್ರಲ್ಲ ತಾವು, ಸಂಗೀತ ಆಸಕ್ತಿ ಮೂಡ್ತು ಅಂತ ಹೇಳಿ. ಓಕೆ, ಸೊ ಬೆಳಗಾಂ ಅಂತಂದ್ರೇ ಒಂಥರ ವಿಶೇಷವಾದ ಸ್ಥಳ, ಅದು ಐತಿಹಾಸಿಕ ಸ್ಥಳ ಅಂತಂದರೆ ತುಂಬ ಖುಷಿ ಪಡುವಂಥದ್ದು. ಸರ್, ಹಾಗೆ ನೀವು ನಿಮ್ಮ ಶಿಕ್ಷಣದ ಪರಿಚಯ ಕೊಡುವಾಗ ನಿಮ್ಮ ಶಿಕ್ಷಣ ಎಲ್ಲಿವರೆಗೂ ಮಾಡಿದಿರಿ? ನಾನು ಪ್ರಾಥಮಿಕ ಶಾಲಾ ಶಿಕ್ಷಣವನ್ನು ಮತ್ತು ಪ್ರೌಢಶಾಲಾ ಶಿಕ್ಷಣವನ್ನು ನಮ್ಮ ಊರಲ್ಲೇ ಮುಗಿಸಿದೆ ಮೇಡಮ್. ಬೆಳಗಾಂ ಅಂದರೆ ಅಲ್ಲಿ ಹೂಲಿ ಅಂತ ಹೇಳಿ, ಅದರ ಐತಿಹಾಸಿಕ ಊರ ಬಗ್ಗೆ ಆಗಲಿ ಹೇಳ್ತಾ ಇದ್ನಲ್ಲ, ಐತಿಹಾಸಿಕ ಹೆಸರು ಪೂವಲ್ಲಿ ಅಂತ ಹೇಳಿ. ಅದಕ್ಕೂ ಒಂದು ಮತ್ತೆ ಹಿನ್ನೆಲೆ ಕತೆ ಇದೆ. ಅದು ಪೂವಲ್ಲಿ, ಹೂಲಿ ಅಂತ ಈ ಥರ ಬಂದಿದೆ ಮೇಡಮ್, ಅಪಭ್ರಂಶ ರೂಪವಾಗಿ. ಈ ರೀತಿಯಲ್ಲಿ ಅಲ್ಲೇ ನಾನು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಹಂತದಲ್ಲಿ ಶಿಕ್ಷಣವನ್ನು ಮುಗಿಸಿದೆ. ನಾನು ಒಂದು ಶಿಕ್ಷಕರ ಮಗನಾಗಿರೋದ್ರಿಂದ ಮತ್ತು ನನಗೆ ತಾಯಿಯವರಿಂದ ಸಂಗೀತ ಮತ್ತು ಈ ಕವಿತ್ವ ಒಂದು ಶಕ್ತಿ, ಸಾಹಿತ್ಯದ ಆಸಕ್ತಿ ಬಂದಿರೋದ್ರಿಂದ ನಾನು ಚಿಕ್ಕಂದಿನಿಂದಲೇ ಕ್ಲಾಸ್ 8 ಆವಾಗಲಿಂದನೇ ಕವಿತೆಗಳನ್ನು ನಾನು ಬರಿತಾ ಇದ್ದೆ. ಮೊಟ್ಟ ಮೊದಲು ನಾನು ಸೂರ್ಯನ ಮೇಲೆ ಮೂಡಣ ಅಂತ ಹೇಳಿ ಒಂದು ಕವಿತೆಯಿಂದ ಶುರುವಾಯಿತು. ಹಾಂ ಮೇಡಮ್, ಅವಾಗಲಿಂದನೂ ನಾನು ಬರೆದಿದ್ದೇನೆ. ಆಮೇಲೆ ಜನಪದ ಹಾಡುಗಳು ನಮ್ಮ ತಾಯಿಯವರು ನನಗೆ ಕಲಿಸ್ಕೊಡ್ತಾಯಿದ್ರು. ಅದನ್ನು ಕೂಡ ನಾನು ಸಭೆಗಳಲ್ಲೆಲ್ಲ ಹಾಡ್ತಿದ್ದೆ. ಆಮೇಲೆ ಶಾಲಾ ದಿನಗಳಲ್ಲಿ ನಾನು ಪಠ್ಯದ ಜೊತೆಗೆ ಪಠ್ಯೇತರ ಅಂದರೆ ನಾಟಕ, ಸಂಗೀತ, ಭಾಷಣ ಎಲ್ಲ ಒಂದು ಪಠ್ಯೇತರ ಚಟುವಟಿಕೆಗಳಲ್ಲೂ ನಾನು ಕ್ರಿಯಾಶೀಲವಾಗಿ ಭಾಗವಹಿಸ್ತಿದ್ದೆ. ಜೊತೆಗೆ ಇಷ್ಟೆಲ್ಲ ಮಾಡಿದರೂ ಕೂಡ ನಾನು ಮತ್ತೆ ಅಭ್ಯಾಸದಲ್ಲಿ ಕ್ಲಾಸಿಗೆ ಮೊದಲನೇ ಸ್ಥಾನದಲ್ಲೇ ಇರ್ತಿದ್ದೆ ಮೇಡಮ್. ಸೂಪರ್, ಅದು ಬಹುಮುಖ ಪ್ರತಿಭೆ. ಸೊ ಶಿಕ್ಷಣ ಎಲ್ಲಿವರೆಗೂ ಮಾಡಿದ್ರಿ ಸರ್ ನೀವು ನೆಕ್ಸ್ಟ್? ಹಾಂ ಮೇಡಮ್, ಅಲ್ಲಿ SLC ಆಯಿತು. ಮುಂದೆ PUCಗೆ ನಾನು ಧಾರವಾಡಕ್ಕೆ ಬಂದೆ. ಧಾರವಾಡದಲ್ಲಿ ಅದೊಂದು RLS ಕಾಲೇಜ್ ಅಂತಿದೆ, ಬಹಳ ಪ್ರತಿಷ್ಠಿತ ಸಂಸ್ಥೆ, KLE ಸಂಸ್ಥೆ, ತಮಗೆ ಗೊತ್ತಿರ್ಬೋದು. ಆ ಒಂದು RLS ಕಾಲೇಜ್ನಲ್ಲಿ ನಾನು PU ವಿದ್ಯಾರ್ಥಿಯಾಗಿದ್ದೆ. ಅಲ್ಲೂ ಕೂಡ ಯಾವ ರೀತಿ ನಾನು ಅಭ್ಯಾಸದಲ್ಲಿ ಮತ್ತು ಪಠ್ಯೇತರದಲ್ಲಿ ಚಟುವಟಿಕೆಯಲ್ಲಿ ಇರ್ತಿದ್ನಲ್ಲ, ಅದೇ ರೀತಿ ಅದೇ ಕರಿಯರ್ ನಂದು PUCನಲ್ಲೂ ಕೂಡ ಮುಂದುವರಿಸಿದೆ. ಎಲ್ಲ ಉಪನ್ಯಾಸಕರ ಅಚ್ಚುಮೆಚ್ಚಿನ ವಿದ್ಯಾರ್ಥಿಯಾಗಿದ್ದೆ. ಮತ್ತು ಯಾವ ರೀತಿ SLCನಲ್ಲಿ ನಾನು ದ ಬೆಸ್ಟ್ ಬಾಯ್ ಆಫ್ ದ ಸ್ಕೂಲ್ ಅಂಥೇಳಿ
ಪಡೆದಿದ್ನಲ್ಲ. PUC ನಲ್ಲೂ ಕೂಡ ಬೆಸ್ಟ್ ಬಾಯ್ ಅವಾರ್ಡನ್ನು ನಾನು ತಗೊಂಡಿದ್ದೆ. ಸೂಪರ್. ಓಕೆ ಓಕೆ. ಪದವಿ ನಂತರ ಪದವಿ ಶಿಕ್ಷಣಕ್ಕೆ ಬಂದ್ರಿ. ನಿಮ್ಗೆ ಧಾರವಾಡದಲ್ಲಿ ಗೊತ್ತಿರ್ಬೋದು, ಕರ್ನಾಟಕ ಕಾಲೇಜ್ ಅಂತ ಬಹಳ ಪ್ರಸಿದ್ಧವಾದ ಕಾಲೇಜು ಮೇಡಮ್. ಅದು ಯೂನಿವರ್ಸಿಟಿಗೆ ಸಂಬಂಧಿಸಿದಂಥ ಕಾಲೇಜು. ಅಲ್ಲಿ ನಾನು ಇಂಗ್ಲೀಷ್ ವಿಷಯವನ್ನು ಮುಖ್ಯವಾಗಿ ತೆಗೆದುಕೊಂಡು ನಾನು ಪದವಿಯನ್ನು ಓದ್ತಾ ಇದ್ದೆ ಮೇಡಮ್. ಅಲ್ಲಿ ನಮಗೆ ಪ್ರೊಫೆಸರ್ ಆಗಿ ನಾರಾಯಣ್ ಚಾರ್ ಅವರು, ಆಮೇಲೆ ವೀಣಾ ಶಾಂತೇಶ್ವರ್ ತಮಗೆ ಗೊತ್ತಿರ್ಬೋದು, ಮುಳುಗುಂದವರು, ಈ ರೀತಿ ಅನೇಕ ಅವರು ಸ್ಟಾಲ್ವರ್ಡ್ಸ್ ಇದ್ದರು. ಅವ್ರ ಕಡೆ ನಾನು ಇಂಗ್ಲೀಷ್ ಒಂದು ಅಭ್ಯಾಸವನ್ನು ಕಲಿತೆ. ಆಮೇಲೆ ಅಲ್ಲಿ ನಾನು ಕವಿತೆಗಳನ್ನು ಕೂಡ ಬರೀತಿದ್ನಲ್ಲ, ಅವ್ರ ಕಡೆಗೆ ನಾನು ತೋರಿಸಿ ಅದರಿಂದ ಏನಾದರೂ ಅದರಲ್ಲಿ ತಪ್ಪು ತಡೆ ಇದ್ದರೆ ಸರಿ ಮಾಡಿಸಿ ಅವರಿಗೆ ತಿದ್ದಿಸಿ ಅವರಿಂದ ಸುಮಾರು ನಾನು ಕಲಿತೆ ಮೇಡಮ್. ಓಕೆ. ಸೊ ಪದವಿ ಶಿಕ್ಷಣ ಮುಗಿಸಿ ನಂತರ ನೀವು ಉಪನ್ಯಾಸಕ ವೃತ್ತಿವರೆಗೂ ಬಂದ್ರಿ. ಹಾಂ ಮೇಡಮ್. ಅಂದರೆ ಸ್ನಾತಕೋತ್ತರ ಪದವಿ ಅಲ್ಲೇ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಮುಗಿಸಿದೆ. ಮಾಸ್ಟರ್ ಡಿಗ್ರಿ. ಹಾಂ ಮೇಡಮ್. ಅಲ್ಲೂ ಕೂಡ ನಮಗೆ ಗಿರಡ್ಡಿ ಗೋವಿಂದರಾಜು, ಚಂದ್ರಶೇಖರ್ ಪಾಟೀಲ್ ಅವರು, ಮನ್ಸೂರ್ ಅವರು ತುಂಬ ನಾಡಿನ ಹೆಸರಾಂತ ಇಂಗ್ಲೀಷ್ ಪ್ರೊಫೆಸರ್ ಆದರೂ ಕೂಡ ಅವರು ಕನ್ನಡದಲ್ಲಿ ಸಾಕಷ್ಟು ಕೆಲಸವನ್ನು ಮಾಡಿದ್ದು ತಮಗೆ ಗೊತ್ತಿದೆ. ಹೌದೌದು. ಅವರ ಒಂದು ಮಾರ್ಗದರ್ಶನದಲ್ಲಿ ನನಗೆ ಸಾಹಿತ್ಯ ಮತ್ತು ಸಂಗೀತ ಕ್ಷೇತ್ರದಲ್ಲಿ ಇನ್ನೂ ಮುಂದುವರಿಲಿಕ್ಕೆ ಬಹಳ ಒಂದು ಅನುಕೂಲ ಆಯ್ತು ಅಂತ ಹೇಳಿ ನಾನು ಹೇಳ್ಬೋದು. ಓಕೆ. ಸೊ ಒಂದು ಶಿಕ್ಷಣದ ಬಗ್ಗೆ ಪರಿಚಯ ಕೊಟ್ಟರು ಉಮೇಶ್ ಅವರು. ಹಾಗೆ ಅವರ ಮನೆಯವರು ಶ್ರೀಮತಿಯವರು, ಅವ್ರ ಮಕ್ಕಳ ಬಗ್ಗೆ ಪರಿಚಯ ಕೇಳೋಣ. ಸರ್, ನಿಮ್ಮ ಮನೆಯವರು ಮತ್ತು ನಿಮ್ಮ ಮಕ್ಕಳ ಹೆಸರು ಪರಿಚಯ. ನಮ್ಮ ಮಿಸಸ್ ಅವರು ಮಂಜುಳಾ ಅಂಥೇಳಿ. ನಮ್ಮ ತಂದೆ ತಾಯಿಯವ್ರಿಗೆ ನಂದು ಹೆಸರು ಉಮೇಶ್ ಇರೋದ್ರಿಂದ ಉಮಾ ಅಂತ ಹೇಳಿ ಹೆಸರು ಕೂಡ ಅವ್ರಿಗೆ ಕೊಟ್ಟಿದ್ದಾರೆ. ತಮ್ಮ ಹೆಸರು ಉಮಾ ಅಂತ ಹೇಳಿ ನನಗೆ. ಓಕೆ. ಉಮೇಶ್ ಪ್ಲಸ್ ಮಂಜುಳಾ, ಅದು ಉಮಾ ಸೇರಿಸ್ಕೊಂಡು ಉಮೇಶ್. ಅಂದರೆ ನನ್ನ ಹೆಸರು ಉಮೇಶ್ ಇರೋದ್ರೆ ನಮ್ಮ ತಂದೆಯವರು ಅವಳ ಹೆಸರು ಕೂಡ ಮಂಜುಳಾಗಿಂತ ಉಮಾ ಅಂತ ಇಟ್ಟರೆ ಚೆನ್ನಾಗಾಗ್ತದೆ ಅಂತ ಹೇಳಿ ನಮ್ಮ ಮನೆ ತುಂಬಿಸ್ಕೊಳಾಗ ಆ ಹೆಸರು ಅವ್ರಿಗೆ ಇಟ್ಟರು. ಅವ್ರ ಹೆಸರಿನ ತಕ್ಕ ಹಾಗೇನೆ ಅವರು ಕೂಡ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದ್ದಾರೆ ಮೇಡಮ್. ಮತ್ತು ಅವರು ಸಂಗೀತನೂ ಕೂಡ ತುಂಬ ಆಸಕ್ತಿ ಇದೆ. ಅಂದರೆ ಅವರು ಸಣ್ಣ ಪುಟ್ಟ ಈ ಮನೆಯಲ್ಲಿ ದೇವರ ನಾಮ ಅದೆಲ್ಲ ಹಾಡ್ತಾರೆ ಅಂದ್ರೂ ಶಾಸ್ತ್ರೀಯ ಅಷ್ಟು ಗೊತ್ತಿಲ್ಲ ಅಂದ್ರೂ ಕೂಡ ಅದು ಇಷ್ಟ ಆಗ್ತದೆ. ಹೀಗಾಗಿ ಅವಳ ಒಂದು ಸಂಗೀತ ಸಾಹಿತ್ಯ ಆಸಕ್ತಿ ನಂದು. ಹೀಗಾಗಿ ನಮ್ಮ ಮಕ್ಕಳಲ್ಲೂ ಕೂಡ ನಮ್ಮ ಅನಿಕೇತನ್ ದೊಡ್ಡ ಮಗ ಮೇಡಮ್, ಅವನು ಸ್ಕಾಟ್ಲ್ಯಾಂಡಲ್ಲಿ ಇರ್ತಾನೆ ಸದ್ಯಕ್ಕೆ, ಡಿಗ್ರಿ ಓದ್ತಾ ಇದ್ದಾನೆ ಮೇಡಮ್. ಸ್ಕಾಟ್ಲ್ಯಾಂಡಲ್ಲಿ. ಅವನು ಬಹಳ ಬ್ರಿಲಿಯಂಟ್ ಇದ್ದಾನೆ ಮೇಡಮ್. ಅಲ್ಲಿ ಒಂದು SATS ಅಂತ ಎಕ್ಸಾಮ್ ಕ್ಲಿಯರ್ ಮಾಡಿಬಿಟ್ಟು ಅಲ್ಲಿ ಇವಾಗ ಡಿಗ್ರಿಯನ್ನು ಮಾಡ್ತಾ ಇದ್ದಾನೆ. ಅಂದರೆ ಇದು ರಿಸರ್ಚ್ ಕೋರ್ಸ್ ಮಾಡ್ತಾ ಇದ್ದಾನೆ. ಇನ್ನೊಬ್ಬ ಮಗ 9th ಓದ್ತಾ ಇದ್ದಾನೆ ಮೇಡಮ್, ಕೇಂದ್ರೀಯ ವಿದ್ಯಾಲಯ ಧಾರವಾಡದಲ್ಲಿ. ಅವನು ಕೂಡ ತಬಲಾವನ್ನು ಅಭ್ಯಾಸ ಮಾಡ್ತಾನೆ. ಇಲ್ಲಿ ಬೆಂಗಳೂರಲ್ಲೂ ಕೂಡ ಮೊನ್ನೆ ದಿವಸ ನಮಗೆ ಸಂಗೀತ ಕಾರ್ಯಕ್ರಮ ಇತ್ತು, ಎಲ್ಲರೂ ಒಟ್ಟಿಗೆ ಬಂದಿದ್ದೇವೆ. ಆಮೇಲೆ ಹೀಗಾಗಿ ನಮ್ಮದು ಒಂದು ಫ್ಯಾಮಿಲಿನೂ ನಿಮ್ಮ ಜೊತೆ ಕೈ ಜೋಡಿಸಿದೆ. ನಿಮ್ಮ ಎಲ್ಲ ಆಸಕ್ತಿಗಳಿಗೆ, ಹವ್ಯಾಸಗಳಿಗೆ ಏನೋ ಒಂದು ನೀವು ಏನೋ ಇದು ಆಸಕ್ತಿಯಿಂದ ನಾನು ಮಾಡಬೇಕು ಅಂತ ಅನ್ಸುವಾಗ ನಿಮ್ಮ ಮನೆಯವರು ನಿಮಗೆ ಬೆಂಬಲ ಕೊಟ್ಟಾಗ ನಾನು ಲಕ್ಕಿ ಮೇಡಮ್. ಅಂದರೆ ಎಲ್ಲ ನನ್ನ ಮಕ್ಕಳಾಗಲಿ, ನಮ್ಮ ಮಿಸಸ್ ಆಗಲಿ, ನಮ್ಮ ತಾಯಿಯವರಾಗಲಿ, ನಮ್ಮ ಬಂಧು ಬಳಗ ಎಲ್ಲರೂ ಕೂಡ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅದು ನನಗೆ ಬಹಳಷ್ಟು, ನಮ್ಮ ಗೆಳೆಯರು ಸಹಿತ ಬಹಳಷ್ಟು ಹೃದಯ ತುಂಬಿ ಅವರು ಶುಭಾಶಯ ಹೇಳೋದು, ನಿಮ್ಮನ್ನು ಹುರಿದುಂಬಿಸೋದು, ಅದು ನನಗೆ ಬಹಳಷ್ಟು ಇವತ್ತು ನಿಮ್ಮ ಸಾಹಿತ್ಯವನ್ನ ಗುರುತಿಸಿ ಒಂದೇನೋ ಅವರು ನಿಮಗೆ ಬೆಂಬಲವನ್ನ ಕೊಡುವಂಥದ್ದು. ಇವತ್ತಂತೂ ಸೋಷಿಯಲ್ ಮೀಡಿಯಾ ನಿಮಗೆ ಗೊತ್ತಿದೆ, ವಾಟ್ಸ್ಆಪ್, ಫೇಸ್ಬುಕ್, ಇದರಲ್ಲಿ ತುಂಬಾ ಲೈಕ್ ಮುಂಚೂಣಿಯಲ್ಲಿರುವಂಥದ್ದು ಇವಾಗ. ಇವತ್ತಿನ ಒಂದು ಟೆಕ್ನಾಲಜಿ ಬೆರಳ ತುದಿ ಅಂತ ಏನು ಹೇಳ್ತಾರೆ, ಈಗಿನ ಜನರೇಷನ್ಗೆ ತುಂಬಾ ಬೇಕಾಗಿರುವಂಥದ್ದು. ಹೌದು. ಓಕೆ. ಈ ಇದರಲ್ಲೂ ಕೂಡ ನಾನು ನೋಡಿದಾಗ ನಮ್ಮ ಗೆಳೆಯರಿಂದ ಸುಮಾರು ಪ್ರೋತ್ಸಾಹ ಎಲ್ಲ ಬರ್ತದೆ. ಈಗ ಮೊನ್ನೆ ತಾನೇ ಬೆಂಗಳೂರಲ್ಲಿ 2 ಪ್ರಶಸ್ತಿಗಳು ಬಂದವು ನನಗೆ. ಸಾಹಿತ್ಯಕ್ಕೆ ಮತ್ತು ಸಂಗೀತ ಕ್ಷೇತ್ರದಲ್ಲಿ ರಾಷ್ಟ್ರ ಪ್ರಶಸ್ತಿಯನ್ನು ನಮ್ಮ ಸುರ್ವೆ ಹಿರಿಯರಾದಂಥ ಸುರ್ವೆಯವರು ಕೊಡಮಾಡಿದರು. ಇದು ನನಗೆ ಬಹಳ ತುಂಬ ಸಂತೋಷದಾಯಕವಾಗಿದೆ. ಆ ರೀತಿಯಲ್ಲಿ ಇದು ಇನ್ನೂ ನಮ್ಮ ಹೆಚ್ಚಿನ ಬೆಳವಣಿಗೆಗೆ ಅದು ಪ್ರೋತ್ಸಾಹ ಆಗ್ತದೆ. ಮತ್ತು ಅದಲ್ಲದೆ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ತಾವು ಕೂಡ ನನ್ನನ್ನು ಸಾಧಕರ ಒಂದು ಸಾಲಿನಲ್ಲಿ ಇಟ್ಟು ಪರಿಚಯಿಸ್ತಾ ಇದ್ದೀರಲ್ಲ, ಇದು ಕೂಡ ನಮ್ಮ ಮುಂದಿನ ಒಂದು ಬೆಳವಣಿಗೆ ಸ್ಟೆಪ್ ಸ್ಟೋನ್ ಆಗಿರ್ತದೆ. ಹೌದು. ಆತ್ಮೀಯ ವೀಕ್ಷಕರೇ, ನಾವು ಮೊದಲಿಗೆ ಉಮೇಶ್ ಅವ್ರನ್ನ ಒಬ್ಬ ಉಪನ್ಯಾಸಕರಾಗಿ ಪರಿಚಯವನ್ನು ತಗೊಳ್ತಾ ಇದ್ವಿ. ಸೊ ಅವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ತಿಳ್ಕೊಂಡ್ವಿ, ಹಾಗೆ ಅವರ ಶಿಕ್ಷಣ
ಮನೆಯವರು ಹಾಗೆ ಉಪನ್ಯಾಸಕ ವೃತ್ತಿ. ಈಗ ಸಾಹಿತ್ಯ ಕ್ಷೇತ್ರಕ್ಕೆ ಅಂತ ಬಂದರೆ ತುಂಬ ದೊಡ್ಡ ಸಮುದ್ರ ಸಾಹಿತ್ಯ ಕ್ಷೇತ್ರ. ಅದರಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಉಮೇಶ್ ಅವರು ಹೇಗೆ ತೊಡಗಿಸ್ಕೊಂಡಿದ್ದಾರೆ, ಅವರು ಯಾವ್ಯಾವೆಲ್ಲ ಕೃತಿಗಳನ್ನು ಬರೆದಿದ್ದಾರೆ ಸರ್? ಯಾವ್ಯಾವ ಕೃತಿಗಳು, ಯಾಕೆ ನೀವು ಅಲ್ಲಿವರೆಗೂ ಒಂದು ಹೋಗಬೇಕು ಅನ್ನಿಸ್ತು ನಿಮಗೆ? ಅಂದರೆ ತಂದೆ ತಾಯಿಯವ್ರ ಬ್ಯಾಕ್ಗ್ರೌಂಡ್ ಹೇಳಿದ್ರಿ ನೀವು, ಆದ್ರೂ ಇಲ್ಲ ಮೇಡಮ್, ಅದು ನನಗೆ ಬರಹ ಅದು ತನ್ನಿಂದ ತಾನೇ ಒಲಿದಂತಹ ಒಂದು ಇದು ಅಂತ ಹೇಳ್ಬೋದು ಮೇಡಮ್, ಕಲೆ. ಅದು ನಾನು ಆ ಒಂದು ನಿಟ್ಟಿನಲ್ಲಿ ಅದು ಪ್ರತಿಭೆ ನನ್ನಲ್ಲಿ ಹುಟ್ಟಿನಿಂದ ಇರೋದ್ರಿಂದ ಏನಾದರೂ ಮಾಡಬೇಕು ಅನ್ನುವಂಥ ಒಂದು ತುಡಿತ ನನ್ನಲ್ಲಿ ಸ್ವಾಭಾವಿಕವಾಗಿದೆ ಮೇಡಮ್. ಕೆಲವು ನೀವು ಕೇಳಿರುವ ಉದ್ದಾಮ ಕವಿಗಳು ಮತ್ತು ಮುದ್ದಾಮ ಕವಿಗಳು ಅಂತ ಹೇಳಿ ನಾನು ಅಂದರೆ ಅಂದ್ರೇನು ನಾನು ಸ್ವಾಭಾವಿಕವಾಗಿ ಬರಿತೇನೆ. ಯಾವುದನ್ನು ಕೂಡ ಬರಿಬೇಕನ್ನುವಂಥ ಉದ್ದೇಶದಿಂದ ಇಲ್ಲ, ತನ್ನಿಂದ ತಾನೇ ನನಗೇನಾದರೂ ಮನಸ್ಸಿನಲ್ಲಿ ಹೊಳೆದ್ರೆ ಆ ಸಂದರ್ಭದಲ್ಲಿ ನಾನೊಂದು ಕವಿತೆಯನ್ನು ಬರಿತೇನೆ ಅಥವಾ ಒಂದು ನುಡಿಮುತ್ತನ್ನು ಬರಿತೇನೆ. ಒಂದು ವಿಚಾರ ತಲೆಯಲ್ಲಿ ಬಂದರೆ ಅದರ ಬಗ್ಗೆ ಒಂದು ಚಿಂತನವನ್ನು ನಾನು ಬರಿತೇನೆ. ಅನಿಸಿದ್ದನ್ನ ಕೃತಿ ಒಂದು ಅಕ್ಷರ ರೂಪದಲ್ಲಿ ನಾನು ಬರಿತೇನೆ. ಅದು ನನಗೆ ಒಳ್ಳೆಯ ಒಂದು ಸಂಗಾತಿ ಕೂಡ ಆಗಿದೆ. ಅಂದರೆ ಕೆಲವ್ರ ವಿಷಯದಲ್ಲಿ ನಾನು ಏನಾದರೂ ಹಂಚ್ಕೊಳ್ಳಿಕ್ಕೆ ಹೋದ್ರೆ ಅವರು ಮತ್ತೊಂದು ಇದನ್ನ ಮಾಡ್ಬೋದು. ಅದ್ರ ಪುಸ್ತಕದಲ್ಲಿ ನಾನು ನನ್ನ ವಿಷಯವನ್ನು ಹಂಚ್ಕೊಂಡ್ರೆ ಮನಸ್ಸು ಹಗುರಿರ್ತದೆ. ಆಮೇಲೆ ಅದನ್ನು ಇನ್ನೂ ಸುಂದರವಾಗಿ ಪ್ರೆಸೆಂಟ್ ಜನರ ಮುಂದೆ ಮಾಡ್ಬೋದು ಅನ್ನುವಂಥದ್ದು ಕೂಡ ಒಂದು. ಈಗ ಎಷ್ಟು ವರ್ಷದಿಂದ ನೀವು ಸಾಹಿತ್ಯದಲ್ಲಿ ತೊಡಗಿಸ್ಕೊಂಡಿದ್ದೀರಾ ಮೇಡಮ್? ಅದೇ ತಮಗೆ ಹೇಳಿದ್ನಲ್ಲ, ನಾನು ಶಾಲಾ ದಿನಗಳಿಂದನೂ ಕೂಡ ಕವಿತೆಯನ್ನು ಬರೀತಾ ಇದ್ದೇನೆ. ಅಂದ್ರೆ ಸುಮಾರು ಅಧಿಕೃತವಾಗಿ ನಿಮ್ಮ ಶಿಕ್ಷಣ ಆದ್ಮೇಲೆ ಈಗ ಉಪನ್ಯಾಸಕ ವೃತ್ತಿ ಬಂದ ಮೇಲೆ ರೆಗ್ಯುಲರ್ ಆಗಿ ಮಾಡ್ಕೊಂಡು ಬರ್ತಾನೆ ಇದ್ದೀರಾ? ಒಂದು 15-20 ವರ್ಷದಿಂದಂತೂ ನಾನು ಈ ಇದರಲ್ಲಿ ಸೀರಿಯಸ್ ಆಗಿ ತೊಡಕೊಂಡಿದ್ದೇನೆ ಮೇಡಮ್. ನಾನು ಇಲ್ಲಿವರೆಗೂ 10 ಪುಸ್ತಕಗಳನ್ನು ಬರೆದಿದ್ದೇನೆ. ಇನ್ನೂ 2-3 ಪುಸ್ತಕಗಳು ಕೂಡ ಅಚ್ಚು ಹಾಕುವಂತ ಒಂದು ಇದರಲ್ಲಿ ಇದಾವೆ, ಹಂತದಲ್ಲಿದೆ. ಓಕೆ, ಈಗ ಆ 10 ಪುಸ್ತಕಗಳಲ್ಲಿ ನಿಮಗೆ ತುಂಬಾ ಪ್ರೀತಿ ಅಥವಾ ತುಂಬಾ ಇಷ್ಟವಾಗುವಂತಹ ಪುಸ್ತಕ, ಮೊದಲಿಗೆ ಏನಾದರೂ ಬರೆದಿದ್ದ ಪುಸ್ತಕ ಅಂತ ಹೇಳೋದಾದ್ರೆ ಯಾವುದನ್ನ ತೋರಿಸ್ಬೋದು ಮೇಡಮ್? ಅದು ಈಗ ಪೂವಲ್ಲಿ ಅಂತ ಹೇಳಿ ಒಂದು ನನ್ನ ಮೊದಲನೇ ಕವನ ಸಂಕಲನ ಇದೆ ಮೇಡಮ್. ಓಕೆ, ಅಂದ್ರೆ ನಿಮ್ಮ ಊರಿನ ಹೆಸರನ್ನೇ? ಊರಿನ ಹೆಸರನ್ನೇ ನಾನು ಅದಕ್ಕೆ ಮೊದಲಿಗೆ ಕೊಟ್ಟೆ. ನನ್ನ ಮೊದಲ ಕವನ ಸಂಕಲನ. ಅದರಲ್ಲಿ ಪರಿಸರ ಬಗ್ಗೆ ಇರ್ಬೋದು, ಅಂದ್ರೆ ಕೋಗಿಲೆ ಅಥವಾ ಹಿಂಗೊಂದು ನಿಸರ್ಗ ಅದರ ಬಗ್ಗೆ ಇರ್ಬೋದು, ವ್ಯಕ್ತಿ ಚಿತ್ರಣ ಇರ್ಬೋದು, ಅಥವಾ ಒಂದು ನಾಡಿನ ಬಗ್ಗೆ ಇರ್ಬೋದು. ಈ ರೀತಿಯಾದಂಥ ವಿಷಯಗಳನ್ನು ನಾನು ಅದರಲ್ಲಿ ಅಡಕವಾಗಿದ್ದಾವೆ. ಅದಕ್ಕೆ ಸುಂದರವಾದಂಥ ಚಿತ್ರಗಳನ್ನು ಕೂಡ ನಮ್ಮ ವಾಚೇದ್ ಮಠ್ ಅಂತ ಹೇಳಿ ಅವರು ಲಲಿತ ಕಲಾ ಅಕಾಡೆಮಿಯಿಂದ ಪ್ರಶಸ್ತಿ ಪುರಸ್ಕೃತರು. ಅವರು ಅದಕ್ಕೆ ತಕ್ಕ ಹಾಗೆ ಚಿತ್ರಗಳನ್ನು ಕೂಡ ಅದರಲ್ಲಿ ಬಿಡಿಸಿದ್ದಾರೆ. ಬಹಳ ಸುಂದರವಾದಂಥ ಮೊದಲನೇ ಕೃತಿಯಲ್ಲೇ ನನಗೆ ಬಹಳಷ್ಟು ಒಂದು ಬೆಂಬಲ, ಅಭಿಮಾನ ಸಿಕ್ತು ಅಂತ ಹೇಳ್ಬೋದು ಮೇಡಮ್. ಹೀಗಾಗಿ ನನಗೆ ಮುಂದೆ 10-12 ಕೃತಿಗಳನ್ನ ರಚಿಸಲಿಕ್ಕೆ ಒಂದು. ಈಗ ಇಲ್ಲಿರುವಂತಹ ಕೃತಿಗಳಲ್ಲಿ ನಮ್ಮ ವೀಕ್ಷಕರಿಗೆ ಯಾವುದು ತೋರಿಸ? ಮೇಡಮ್, ನಾನು ಸುಮಾರು ಎಲ್ಲ 10ಗಳನ್ನ ತರಲಿಲ್ಲ. ಇಲ್ಲಿ ಒಂದು ಸ್ವರ್ಣವಲ್ಲಿ ಅಂತ ಹೇಳಿ ಒಂದು ಪುಸ್ತಕ ಇದೆ. ಇದು ಏನಾಗಿದೆ, ನನಗೆ ಇತ್ತೀಚೆಗೆ ಸುಮಾರು ನಾನು ನುಡಿಮುತ್ತುಗಳನ್ನು ಬರಿತೇನೆ. ಇದರಲ್ಲಿ ಈ ಪುಸ್ತಕದ ವಿಶೇಷ ಏನಂದರೆ ಇದರಲ್ಲಿ 3 ಭಾಷೆಯಲ್ಲಿ ನಾನು ಬರೆದಿದ್ದೇನೆ. ಅಂದರೆ ಕನ್ನಡದಲ್ಲಿ ಮೊದಲು ಬರೆದ್ಬಿಟ್ಟು ಆಮೇಲೆ ಅದನ್ನ ಇಂಗ್ಲೀಷ ಮತ್ತು ಹಿಂದಿಯಲ್ಲೂ ಕೂಡ ಭಾಷಾಂತರವನ್ನು ಮಾಡಿದ್ದೇನೆ. ಈ ಥಾಟ್ ಫಾರ್ ದ ಡೇ ಅಂತ ಹೇಳ್ತಾರಲ್ವ, ಹಾಗೆ ದಿನಕ್ಕೊಂದು ನುಡಿಮುತ್ತು ಅಂತ ಹೇಳಿ ಆ ರೀತಿಯಲ್ಲಿ ಇದು ದಿನನಿತ್ಯ ನಾವು ನೋಡುವಂಥದ್ದು. ಈಗ ಶಾಲೆಗಳಲ್ಲಿ ತುಂಬಾ ನೋಡ್ತೀವಿ, ಮಕ್ಕಳಿಗೋಸ್ಕರ ಬಂದ ತಕ್ಷಣ ಆ ಬೋರ್ಡಲ್ಲಿ, ನೋಟಿಸ್ ಬೋರ್ಡಲ್ಲಿ ಹಾಕಿರ್ತಾರೆ ಸುಭಾಷಿತ, ದಿನಕ್ಕೊಂದು ನುಡಿಮುತ್ತು. ಸೊ ಈ ಒಂದು ಸ್ವರ್ಣವಲ್ಲಿ ಪುಸ್ತಕ ಇವತ್ತಿನ ಜನ್ರೇಷನ್ಗೆ ತುಂಬಾ ಉಪಯೋಗ ಬರುತ್ತೆ. ಈಗ ಯಾವುದೋ ಒಂದು ಭಾಷಣ ಮಾಡುವಾಗ ಮಕ್ಕಳಿಗೆ ಈ ಮಾತುಗಳನ್ನು, ಈ ಪದಗಳನ್ನು ತಗೊಂಡು ಒಂದು ಥಾಟ್, ನುಡಿಯನ್ನು ತಗೊಂಡು ಅವರು ಪ್ರೆಸೆಂಟ್ ಮಾಡ್ಬೋದು. ನೀವು ಕೊಟ್ಟಿರುವಂತಹ ಇದು ನುಡಿಮುತ್ತು ಅಂದ್ರೆ ಇದು ಏನಿರ್ತದೆ ಮೇಡಮ್, ಒಂದು ಇದರಲ್ಲಿ ನುಡಿಗಟ್ಟು ಏನಿರುತ್ತಲ್ಲ, ಇದರಿಂದ ಒಂದು ಪೇಜ್ ಅಷ್ಟು ನೀವು ಬರಿಬಹುದು ಅದ್ರ ಮೇಲೆ. ಮಕ್ಕಳಿಗೆ ನೋಡಿ, ಪ್ರಬಂಧ ಬರೆಯುವಾಗ, ಏನೋ ಅವರು ಭಾಷಣ ಮಾಡುವಾಗ ನಿಮ್ಮ ಪುಸ್ತಕವನ್ನು ಅವ್ರು ಎಷ್ಟು ಬಳಸಬಹುದು. ನಾವು ಸಾಕ್ರೆಟಿಸ್, ಆಮೇಲೆ ಅರಿಸ್ಟಾಟಲ್, ಆಮೇಲೆ ಐನ್ಸ್ಟೀನ್, ಬರ್ನಾರ್ಡ್ ಶಾ, ಈ ಥರ ಅವರ ಒಂದು ಇತ್ತೀಚೆಗಂತೂ ವಾಟ್ಸಪ್ನಲ್ಲಿ ತುಂಬ ಈ ನುಡಿಮುತ್ತುಗಳು ಪಾಪ್ಯುಲರ್ ಆಗಿದೆ. ಇಂಗ್ಲೀಷ್ನಲ್ಲಿ ಇರ್ಬೋದು, ಹಿಂದಿಯಲ್ಲಿ ಇರ್ಬೋದು, ಕನ್ನಡ ಇರ್ಬೋದು. ಹೌದೌದೌದು. ಇವತ್ತಿಗೂ ಕೂಡ ನನಗೆ ಈ ಸೋಷಿಯಲ್ ಮೀಡಿಯಾದಿಂದ ತುಂಬ ಅನುಕೂಲ ಆಗಿದೆ ಅಂತ ಹೇಳ್ಬೋದು. ಅಂದರೆ ಅಗದಿ ಶಾರ್ಟ್ ಆಗಿ ಸಾಕಷ್ಟು ಜನರನ್ನು ಮುಟ್ಟುವಂಥದ್ದು ಅಂದರೆ ಈ ನುಡಿಮುತ್ತು. ಸೊ ಇದರಲ್ಲೂ ಕೂಡ ನನಗೆ ಈ ಒಂದು ಕರಗತ ಆಗಿದೆ. ಇದರಲ್ಲೂ ಸುಮಾರು ನಾನು ಈ ಕನ್ನಡ ಜಾನ್ನುಡಿ ಅಂತ ಇನ್ನೊಂದಿದೆ, ಇನ್ನೂ 2 ಪುಸ್ತಕ ಬರುವಷ್ಟು ಸಹಿತ ನನ್ನಲ್ಲಿ ನಾನು ನುಡಿಮುತ್ತುಗಳನ್ನು ಸ್ವತಃ ಬರೆದಿದ್ದೇನೆ. ಇದು ಬಹಳ ಶಾರ್ಟ್ ಆಗಿರೋದ್ರಿಂದ ಮತ್ತು ಅರ್ಥಗರ್ಭಿತವಾಗಿರೋದ್ರಿಂದ ಜನರನ್ನು ಬಹಳಷ್ಟು
ಏನು ಬೇಗನೆ ರೀಚ್ ಆಗ್ತದೆ, ಆಕರ್ಷಿತವಾಗ್ತದೆ, ಆಮೇಲೆ ಅವ್ರನ್ನ ವಿಚಾರಕ್ಕೆ ಹಚ್ಚುವಂಥದ್ದು ಅಂತ. ಹೌದು. ಅವರು ಅದನ್ನು ತಗೊಂಡು ಅವ್ರು ಚಿಂತನೆ ಮಾಡಿ ಮಾತಾಡೋದಕ್ಕೆ, ಭಾಷಣ ಮಾಡೋದಕ್ಕೆ, ಒಂದು ವಿಷಯವನ್ನು ಅದೇ ಆಯ್ತು. ಈ ಪುಸ್ತಕ ಬಿಡುಗಡೆ ಸಂದರ್ಭದಲ್ಲಿ ಅವರು ಯಾರು ವಿದ್ವಾಂಸರೆಲ್ಲ ಬಂದಿದ್ರು, ಕೆಲವು ಒಂದೊಂದು ನುಡಿಮುತ್ತುಗಳನ್ನು ಅವ್ರು ಹೇಳ್ತಾ ಇದ್ರು. ಒಂದರಲ್ಲಿ ಹೇಳಿದ್ರು ಕೂಡ ನಾನು ಅದ್ರ ಬಗ್ಗೆ ಸಾಕಷ್ಟು ಒಂದು ಪೇಜ್ನಷ್ಟು ನಾನು ಹೇಳ್ಬೋದು, ಅಷ್ಟು ಅರ್ಥಗರ್ಭಿತವಾಗಿದೆ ಅಂತ ಮೆಚ್ಚಿನ ಒಂದು ನುಡಿಯನ್ನು ಅವ್ರು ಹೇಳಿದ್ರು ಮೇಡಮ್. ಓಕೆ, ಸೊ ಹಾಗೆ ಇದು ಒಂದು ಪುಸ್ತಕ ಇದೆ, ನಿನಾದ ಅಂತ ಹೇಳಿ. ಇದು ನಮ್ಮ ಸಂಗೀತ ಗುರುಗಳ ಬಗ್ಗೆ ಪಂಡಿತ್ ಪಂಚಾಕ್ಷ ಸ್ವಾಮಿ ಮತ್ತಿಗಟ್ಟಿ ಅಂತ ಹೇಳಿ. ಇವರು ತಮಗೆಲ್ಲ ಗೊತ್ತಿದೆ, ಡಾಕ್ಟರ್ ಏನು ಪಂಡಿತ್ ಏನು ಮಲ್ಲಿಕಾರ್ಜುನ್ ಮನ್ಸೂರ್ ಅಂತ ಹೇಳಿ ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಬಹಳ ದೊಡ್ಡ ಸಂಗೀತ ಕಲಾವಿದರು, ಹಿಂದೂಸ್ತಾನಿ, ಅವರ ನೇರ ಶಿಷ್ಯರು. ಇವ್ರ ಕಡೆಗೆ ನಾನು 10-12 ವರ್ಷ ಸಂಗೀತ ಅಭ್ಯಾಸವನ್ನು ಮಾಡಿದ್ದೇನೆ, ಹಿಂದೂಸ್ತಾನಿ ಸಂಗೀತ ಅಭ್ಯಾಸ. ಅವರ ಒಂದು ಜೀವನ ಮತ್ತು ಸಾಧನೆ ಕುರಿತು ಒಂದು ಪುಸ್ತಕವನ್ನು ಬರೆದಿದೆ, ನಿನಾದ ಅಂತ ಹೇಳಿ. ನಮ್ಮ ಗುರುಗಳ ಒಂದು ಚಿತ್ರವನ್ನು ನೋಡ್ಬೋದು. ಆಮೇಲೆ ಮಧ್ಯೆ ಮಧ್ಯೆ ಅನೇಕ ಚಿತ್ರಗಳನ್ನು ಕೂಡ ನಾನು ಅವರಿಗೆ ಒಂದು ಗಂಡ ಸಮಾರಂಭ ಅಂದರೆ ಅಧಿಕೃತವಾಗಿ ಅವ್ರು ನಮ್ಮ ಗುರುಗಳು ಅಂತ ಹೇಳಿ ಒಂದು ಸ್ವೀಕರಣ ಮಾಡ್ತಾರೆ. ಯಾವ ರೀತಿ ಭರತನಾಟ್ಯದಲ್ಲೂ ಕೂಡ ಒಂದು ಅಧಿಕೃತವಾಗಿ ನಮ್ಮ ಗುರುಗಳು ಅಂತ ಹೇಳಿ ಒಂದು ಸಮಾರಂಭ ಮಾಡ್ತಾರಲ್ಲ, ಆ ರೀತಿ ಒಂದು ಹಿಂದೂಸ್ತಾನಿಯಲ್ಲಿ ಗಂಡಾಬಂಧನ ಸಮಾರಂಭ ಅಂತ ನಡೀತದೆ. ಅದನ್ನು ಕೂಡ ನಾನು ಅಧಿಕೃತ ನಮ್ಮ ಗುರುಗಳು ಅಂತ ಹೇಳಿ ಇದನ್ನು ಮಾಡಿ, ಅವತ್ತು ನಮ್ಮ ಹಿಂದೂಸ್ತಾನಿ ಗಾಯನ ನಂದಿರ್ತದೆ, ಆಮೇಲೆ ಅವರ ಆಶೀರ್ವಾದ, ಆಮೇಲೆ ಅವರ ಗಾಯನ, ಈ ಥರ ಎಲ್ಲ ಇರ್ತದೆ. ಹೀಗಾಗಿ ನಾನು ದೊಡ್ಡ ದೊಡ್ಡ ಒಂದು ಸಾಹಿತಿಗಳು, ದೊಡ್ಡ ದೊಡ್ಡ ಸಂಗೀತಗಾರರ ಒಂದು ಕೃಪಾಶೀರ್ವಾದ ಅಥವಾ ಅವರಲ್ಲಿ ನಾನು ಶಿಕ್ಷಣ ಪಡೆಯುವಂಥ ಒಂದು ಏನು ಸೌಭಾಗ್ಯ ಸಿಕ್ತಲ್ಲ, ಇದಕ್ಕೆ ನಾನು ಎಷ್ಟು ಚಿರಋಣಿ ಆದ್ರೂ ಕೂಡ ಕಡಿಮೆ. ಎಷ್ಟೋ ಜನರಿಗೆ ಇದು ಇರುತ್ತೆ, ಆದರೆ ಒಳ್ಳೆ ಗುರುಗಳು, ಒಳ್ಳೆ ಮಾರ್ಗದರ್ಶಕರು ಸಿಗೋದು ಕಷ್ಟ ಇರುತ್ತೆ. ಆ ದೃಷ್ಟಿಯಲ್ಲಿ ನಾನು ತುಂಬಾ ಏನು ಅದೃಷ್ಟವಂತ ಅಂತ ಹೇಳ್ಬೋದು. ಎಸ್ ಸರ್. ಹಾಗೆ ಗುರುಗಳಿಗೆ ನೀವು ನಿಮ್ಮ ಕಡೆಯಿಂದ ಕೃತಿ ನಮನ ಕೊಟ್ಟಿದ್ದೀರಾ, ನಿಮ್ಮ ಒಂದು ಸೇವೆ ಕೃತಿಯ ಮುಖಾಂತರ ಕೊಟ್ಟಿದ್ದೀರಾ ಅವ್ರಿಗೆ. ಹಾಗೆ ಆ ಪುಸ್ತಕ ನಾನು ನೋಡಿದೆ, ಏನು ದೋ ಟಚ್ಡ್ ಬೈ 100 men ವರ್ಜಿನ್ ಅಂತ ಹೇಳಿ ಒಂದು ಕೃತಿ ಇದೆ. ಇದರಲ್ಲಿ ನಾನು ಇಂಗ್ಲೀಷ್ ಪ್ರೊಫೆಸರ್ ಆಗಿರೋದ್ರಿಂದ ಸಾಮಾನ್ಯವಾಗಿ ನಾನು ಇಂಗ್ಲೀಷ್ನಲ್ಲಿ ಕವಿತೆಗಳನ್ನು ಕೂಡ ಬರೆದಿದ್ದೇನೆ. ಇಂಗ್ಲೀಷ್ನಲ್ಲಿ ಚಿಂತನೆಗಳನ್ನ ಬರಿತೇನೆ, ಕವಿತೆಗಳನ್ನ ಬರಿತೇನೆ. ಹೀಗಾಗಿ ಇಲ್ಲಿ ವರ್ಜಿನ್ ಅಂದರೆ ಏನು ಒಂದು ಅಲ್ಲಿ ನಿಮಗೆ ಹೇಳ್ತೇನೆ, ಡೋ ಟಚ್ಡ್ ಬೈ 100 men ಅಂದರೆ 100 ಜನ ಮುಟ್ಟಿದ್ರೂ ಕೂಡ ಅವಳು ಪವಿತ್ರವಾದವಳು ಅನ್ನುವಂತಹ ಒಂದು ಟೈಟಲ್ ವರ್ಜಿನ್, ಆ ರೀತಿ ಕೊಟ್ಟಿದ್ದೇನೆ. ಅಂದರೆ ಹೆಣ್ಣು ಅಂದರೆ ಒಂದು ರೀತಿ ಗಂಗೆಯ ಸ್ವರೂಪ ಅಂತ ಇರ್ಬೋದು. ಅಥವಾ ಯಾವುದೇ ಒಂದು ಕೃತಿಯನ್ನು ಇವತ್ತು ವ್ಯಕ್ತಿ ಇರಲಿ, ಏನೇ ನೋಡಿದರೂ ಕೂಡ ಯಾವುದೂ ಕೂಡ ಮಾಸುವಂಥದ್ದಲ್ಲ. ಒಂದು ಇಡೀ ಜೀವನ ಇರ್ಬೋದು, ಒಂದು ಗಂಗೆ ರೀತಿಯಲ್ಲಿ ನಿಷ್ಕಲ್ಮಶವಾಗಿ ಹರಿತಾ ಇರುವಂಥದ್ದು, ಯಾವುದೂ ಕೂಡ ಕಲ್ಮಶ ಆಗುವಂಥದ್ದಲ್ಲ. ಇಲ್ಲಿ ನಾವು ರೀಸೈಕಲ್ ಅಂತ ಹೇಳಿ ನಾವು ಒಂದು ವಿಜ್ಞಾನದಲ್ಲಿ ಪದವನ್ನು ಬಳಸ್ತೇವೆ. ಈ ನೇಚರಿಂದ ಬಂದದ್ದು ಒಂದು ಎಲೆ ಉದುರಿದ್ರು ಕೂಡ ಮತ್ತೆ ಗೊಬ್ಬರವಾಗಿ ಆ ಗಿಡಕ್ಕೇನೆ ಮತ್ತು ಅದು ಆಹಾರವಾಗ್ತದೆ ಅಂಥದ್ದು. ನಮ್ಮ ಒಂದು ತಾಯಿಯ ಹೆಸರು ಕೂಡ ಗಂಗೆ ಅಂತ ಹೇಳಿ. ಈಗೊಂದು ನಾನು ಒಂದೊಂದು ಆಟೋಬಯೋಗ್ರಫಿ ಮಾಡ್ತಾ ಇದ್ದೇನೆ, ಆದರೂ ಕೂಡ ಆ ರೀತಿ ಒಂದು ಹೆಸರಿನಲ್ಲಿ ಬರುವಂಥದ್ದು ಮಾಡ್ತಾ ಇದ್ದೇನೆ, ಗಂಗೆ ಅಂತ ಹೇಳಿ. ಅಂದರೆ ಒಂದು ಹಿಂದಿಯಲ್ಲಿದೆ ನೋಡ್ರಿ, ಅಂದರೆ ಗಂಗಾ ಅಂದರೆ ಎಲ್ಲರ ಒಂದು ಪಾಪವನ್ನು ತೊಳೆಯುವ. ಹಾಗೆ ನಮ್ಮ ಜೀವನ ಕೂಡ ಆ ಥರ ಇರಬೇಕು ಮೇಡಮ್. ಯಾರಾದರೂ ನಿಮ್ಮ ಹತ್ರ ಒಂದು ಸಹಾಯಕ್ಕೆ ಬರಲಿ, ಒಂದು ಏನಾದರೂ ಹಿಂಗೆ ಕಷ್ಟ ಇದೆ ಅಂತ ಬರ್ಬೋದು, ಅಥವಾ ಈ ಥರದ್ದು, ಅದರೊಳಗೆ ನೀವು ಒಂದು ಸಾಂತ್ವನ ಹೇಳುವಂಥದ್ದು. ನಿಮ್ಮ ಕೈಯಿಂದ ಏನಾದರೂ ಕೊಡ್ಲಿಕ್ಕಾಗಿಲ್ಲ ಅಂದರೆ ಸಾಂತ್ವನ ಅಂತ ಹೇಳಲಿಕ್ಕೆ ನಮಗೇನು ಭಾಳ ಖರ್ಚಾಗಬೇಕಂಥದ್ದಿಲ್ಲ. ಆ ರೀತಿಯಲ್ಲಿ ನಿಮ್ಮನ್ನು ನೋಡಿದರೆ ಜನರಿಗೆ ಒಂದು ವಿಶ್ವಾಸ ಮೂಡಬೇಕು, ಅವರಿಂದ ನಾನೇನೋ ಅಂದರೆ ಜೀವನ ಪ್ರೀತಿ ಉಂಟಾಗಬೇಕು, ಆ ರೀತಿ ವ್ಯಕ್ತಿತ್ವ ನಮ್ದು ಆಗಬೇಕು ಅನ್ನೋಂಥದ್ದು ನನ್ನ ಆಶಯ ಮೇಡಮ್. ಓಕೆ, ಸೊ ಈಗ ಉಮೇಶ್ ಅವ್ರ ಬಗ್ಗೆ ನಾವು ಪರಿಚಯ ತಗೊಳ್ತಾ ಇದ್ದೀವಿ. ಅವ್ರ ಜೊತೆಯಲ್ಲಿ ಅವರ ಮನೆಯವರು ಮಂಜುಳಾ ಅವರು ಸಹ ಸಾಹಿತಿಗಳಾಗಿ ಗುರುತಿಸ್ಕೊಳ್ಬೇಕು ಅಂತ ಅವ್ರ ಜೊತೆಯಲ್ಲಿ ಅವರ ಒಂದು ಶ್ರಮನೂ ಇದೆ. ನಾನಿಲ್ಲಿ ಬುಕ್ ನೋಡ್ತಾ ಇದ್ದೀನಿ, ಇಂಗಿತ, ಈ ಒಂದು ಕವನ ಸಂಕಲನ ಶ್ರೀಮತಿ ಮಂಜುಳಾ ಮುನುವಳ್ಳಿಯವರು ಬರೆದಿದ್ದಾರೆ. ಸೊ ಅವರು ಇವ್ರ ಜೊತೆ ಕೈ ಜೋಡಿಸಿ ಸಾಹಿತ್ಯ ಸೇವೆಯಲ್ಲಿ ಇದ್ದಾರೆ. ಸೊ ಮೇಡಮ್ ಅವ್ರ ಬಗ್ಗೆ ಹೇಳಿ ಸರ್, ಅವರು ಈ ಕ್ಷೇತ್ರದಲ್ಲಿ ಹೇಗೆ ತೊಡಗಿಸ್ಕೊಂಡಿದ್ದಾರೆ? ಮೇಡಮ್, ನನಗೆ ಅದು ಮೊದಲೇ ಗೊತ್ತಾಗಿರಲಿಲ್ಲ, ಮದುವೆಗಿಂತ ಮುಂಚೆ. ಅದೊಂದು ನನಗೆ ಒಂದು ಬೋನಸ್ ರೀತಿ ಆದಂಗೆ ಆಯಿತು.
ಅಂದರೆ ಅವರು ಸಾಹಿತಿಗಳಿದ್ದಾರೆ, ಹೌದು ಆಮೇಲೆ ಅವರು ಸಂಗೀತ ಆಸಕ್ತಿ ಇದ್ದಾರೆ ಅನ್ನುವಂಥದ್ದು ನನಗೆ ನಂತರದ ದಿನಗಳಲ್ಲಿ ಗೊತ್ತಾಯಿತು. ಅವರು ಕೂಡ ಈ ಕವನ ಕಟ್ಟುವಂಥ ಶೈಲಿಯಲ್ಲಿ ತುಂಬ ಪ್ರಾವೀಣ್ಯತೆಯನ್ನು ಪಡೆದಿದ್ದಾರೆ. ಸ್ವಾಭಾವಿಕ ರೀತಿಯಲ್ಲಿ ಅವರು ಇನ್ನೂ ಕವನ ಕಟ್ಟೋದ್ರಲ್ಲಿ ನನಗಿಂತ ಒಂದು ಹೆಜ್ಜೆ ಮುಂದೆ ಅಂತ ಹೇಳ್ಬೋದು. ಅವರು ಆಶು ಕವಿ ಅಂತ ಹೇಳ್ಬೋದು. ಇಮಿಡಿಯೇಟ್ ಆಗಿ ಒಂದು ಕವನವನ್ನು ಬರೆದು ಬಿಡ್ತಾರೆ. ಆಮೇಲೆ ಭಾಷಣವನ್ನು ಕೂಡ ಕಲೆ ಇದೆ. ಆಮೇಲೆ ಅವರು ಆಧ್ಯಾತ್ಮಿಕ ಜೀವನದಲ್ಲೂ ಕೂಡ ಒಂದು ಮುಂದುವರಿದಿದ್ದಾರೆ. ಆಮೇಲೆ ಅತ್ತೆ ಮಾವ ಬಂಧು ಬಳಗ ಮಕ್ಕಳು ಅನ್ನುವಂಥ ಒಂದು ಕೌಟುಂಬಿಕ ಒಂದು ಪ್ರೀತಿ, ಜೀವನ ಪ್ರೀತಿ ಕೂಡ ತುಂಬ ಅವರಲ್ಲಿ ಇದೆ. ಅದೆಲ್ಲವೂ ಕೂಡ ನನಗೆ ಒಂದು ನಿಮ್ಮ ಜೊತೆ ಒಂದು ಅವರು ಸಹ ಪೂರಕವಾಗಿದ್ರೆ ಎಲ್ಲ ಕೆಲಸಗಳಿಗೆ ಒಂದು ನಿಮ್ಮ ಸಾಧನೆಗೆ ಬೆನ್ನೆಲುಬಾಗಿರುವಂಥದ್ದು. ಓಕೆ, ಈಗ ನಾವು ಅವರನ್ನ ಉಪನ್ಯಾಸಕರಾಗಿ, ಇಂಗ್ಲಿಷ್ ಉಪನ್ಯಾಸಕರು ಉಮೇಶ್ ಅವರು, ಮತ್ತೆ ಸಾಹಿತಿಗಳಾಗಿ ಪರಿಚಯ ತಗೊಂಡ್ವಿ. ಇನ್ನೂ ಒಂದು ವಿಶೇಷ, ಹಿಂದೂಸ್ತಾನಿ ಗಾಯಕರು. ಅವ್ರ ತಾಯಿಯವರ ಹಿನ್ನೆಲೆಯಿಂದ ಹೇಳ್ಕೊಂಡು ಬಂದರು ಉಮೇಶ್ ಅವರು. ನಮ್ಮ ತಾಯಿಯವರು ಸಹ ಹಿಂದೂಸ್ತಾನಿ ಗಾಯಕರು, ಅವರಿಂದ ನಾನು ಕಲ್ತ್ಕೊಂಡು ಬಂದೆ. ಗುರುಗಳು ಪಂಚಾಕ್ಷರಿ ಮತ್ತಿಗಟ್ಟಿ ಅವ್ರ ಹತ್ರ ಅವರು ಹಿಂದೂಸ್ತಾನಿ ಗಾಯನವನ್ನು ಕಲ್ತರು. ಸೊ ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ತಗೊಳ್ಳೋಣ. ಹಾಂ ಮೇಡಮ್, ಅದು ನಾನು ಮೊದಲು ಅಂದರೆ ಚಿಕ್ಕಂದಿನಿಂದ ನಮ್ಮ ಅಜ್ಜವರು ಹೇಳಿದ್ನಲ್ಲ, ಗದಗಿನ ಪಂಚಾಕ್ಷರ ಗವಾಯಿಗಳಂತ ಎಲ್ಲ ಗೊತ್ತು. ಅವರ ಶಿಷ್ಯಂದರು ಪುಟ್ಟರಾಜ ಗವಾಯಿಗಳಂತ ಹೇಳಿ. ನಮ್ಮ ಅಜ್ಜನವರು, ತಾಯಿ ತಂದೆಯವರು ಪುಟ್ಟರಾಜ ಗವಾಯಿಗಳ ಸರಿ ಸಮಾನರು. ಅಂದರೆ ಅವರು ಸಮಕಾಲೀನ ಅವರಿಬ್ಬರು ಕೂಡ ಎಲ್ಲಿ ಪಂಚಾಕ್ಷರ ಗವಾಯಿಗಳ ಹತ್ರನೇ ಸಂಗೀತವನ್ನು ಕಲಿತಂಥವ್ರು. ಅವರು ಈ ಮುಧೋಳ ಅಂತ ಗೊತ್ತಲ್ಲ, ಅಲ್ಲಿ ಒಂದು ಮಹಾರಾಜರಿದ್ದರು. ಅವರಲ್ಲಿ ಒಂದು ಆಸ್ಥಾನ ವಿದ್ವಾಂಸರು ಅಂತ ಹೇಳಿ ನಮ್ಮ ಅಜ್ಜವರು ಕೆಲಸವನ್ನು ಮಾಡ್ತಾಯಿದ್ರು. ಅಂದರೆ ಆಸ್ಥಾನದಲ್ಲಿ ಸಂಗೀತ ಕಾರ್ಯಕ್ರಮ ನಡೆಸೋದಾಗಲಿ, ಆಮೇಲೆ ಅವರ ಮಕ್ಕಳಿಗೆ, ರಾಜರ ಮಕ್ಕಳಿಗೆ ಸಂಗೀತ ವಿದ್ಯೆಯನ್ನು ಕಲಿಸೋದಾಗಲಿ, ಈ ರೀತಿ ಇದ್ದರು. ಆಮೇಲೆ ಅವರು ಕುಶಲ ಕವಿಗಳು, ಆಮೇಲೆ ನಾಟ್ಯ ಪ್ರವೀಣರಿದ್ದರು. ಹೀಗಾಗಿ ಅದು ನಮ್ಮ ತಾಯಿಯವರಿಂದ, ಆಮೇಲೆ ನಮ್ಮ ಸೋದರ ಮಾವ ಇದ್ದರು, ಅವರು ಇವತ್ತು ಕೂಡ ಒಬ್ಬ ಸಂಗೀತ ಶಿಕ್ಷಕರಾಗಿ ನಿವೃತ್ತಿ ಹೊಂದಿದ್ದಾರೆ. ಅವರು ನನಗೆ ಬಾಲ್ಯದಿಂದನೂ ಕೂಡ ಸಂಗೀತವನ್ನು ಕಲಿಸಿದರು. ತಾಯಿಯವರು ಕೂಡ ಅವರು ಎಷ್ಟರ ಮಟ್ಟಿಗೆ ಅಲ್ಲಿ ತಂದೆಯವರಿಂದ ಕೇಳಿದ್ರಲ್ಲ, ಅದನ್ನೆಲ್ಲ ಕೇಳಿಕೊಂಡು ನನಗೂ ಕೂಡ ಕೆಲವು ಹಾಡುಗಳನ್ನು ಅವರು ಕಲಿಸ್ತಾ ಇದ್ರು. ಹೀಗಾಗಿ ಬಾಲ್ಯದಿಂದನೂ ಕೂಡ ನಾನು ಸಂಗೀತ ಮತ್ತು ಸಾಹಿತ್ಯದಲ್ಲಿ ಬಂದಿದ್ದೇನೆ. ಆತ್ಮೀಯ ವೀಕ್ಷಕರೇ, ಇದು ಕುಟುಂಬದ ಬಳುವಳಿ, ಪರಂಪರೆಯಿಂದ ಬಂದಿರುವಂತಹ ಬಳುವಳಿ. ಹಾಗಿದ್ರೆ ಉಮೇಶ್ ಅವರಿಂದ ನಾವು ಒಂದು ಹಿಂದೂಸ್ತಾನಿ ಗಾಯನವನ್ನು ಕೇಳುವಂತಹ ಸಮಯ ಇದು. ಸರ್, ಈಗ ನಮ್ಮ ಎಲ್ಲ ವೀಕ್ಷಕರಿಗೋಸ್ಕರ ನಿಮ್ಮ ಒಂದು ಗಾಯನ ಸುಧೆಯನ್ನು ಸಹ ಇಲ್ಲಿ ಪ್ರಸ್ತುತಪಡಿಸ್ಬಿಡೋಣ ಸರ್. ಸಂಗೀತ ಅಂದರೆ ತಾಳ, ವಾದ್ಯ ಎಲ್ಲ ಇರುತ್ತೆ. ಇವಾಗ ನಮ್ಗೆ ಏನಾಗ್ತದೆ, ಇಲ್ಲಿ ಶ್ರುತಿಯಿಂದ ಅಷ್ಟೇ ಸ್ವಲ್ಪ ಮಟ್ಟಿಗೆ ಏನಾದರೂ ನಾನು ನಮ್ಮಲ್ಲಿ ನಮ್ಮ ಗುರುಗಳ ಪ್ರಾರಂಭಿಕವಾಗಿ ನಮ್ಮ ಶಿಕ್ಷಣ ಕಲಿಸುವಾಗ ರಾಗ್ ಭೈರವ್ ಅಂತ ಹೇಳಿ, ಇದು ಬೆಳಗಿನ ರಾಗ ಮೇಡಮ್, ಭಕ್ತಿ ಪ್ರಧಾನವಾದಂಥ ರಾಗ ಇರುತ್ತೆ. ಯಾವಾಗಲೂ ಈ ಕರ್ನಾಟಕ ಪದ್ಧತಿಯಲ್ಲೂ ಕೂಡ ಪ್ರಾರಂಭಿಕವಾಗಿ ನಿಮಗೆ ಶಿಕ್ಷಣವನ್ನು ಕಲಿಸುವಾಗ ಇದೇ ರಾಗವನ್ನು ಕಲಿಸ್ತಾರೆ. ಅದರಲ್ಲಿ ಒಂದು ಸಣ್ಣ ಛೋಟ ಕ್ಯಾಲನ್ನು ನಾನು ಹೇಳ್ತೇನೆ. ಹಾಡಿ. जागो मोहन प्यारे तुम जागो मोहन प्यारे तुम सावली सूरत में मोरे मन भाई सावली सूरत में मोरे मन भाई सुंदर श्याम हमारे
तुम सुंदर श्याम हमारे तुम जागो मोहन प्यारे जागो मोहन प्यारे प्रात समय उठी बानोदय भय प्रात समय उठी बानोदय भय प्रात समय उठी बानोदय भय ग्वाल बाल सब भूपति आवे तुमर दरसवा को साजे ठाड़े उठी उठी नंद किशोरा जागो मोहन प्यारे ತುಂಬ ಸುಶ್ರಾವ್ಯವಾಗಿ ಸುಂದರವಾಗಿ ಹಾಡಿದ್ರಿ ಸರ್, ತುಂಬ ಚೆನ್ನಾಗಿತ್ತು. ಆತ್ಮೀಯ ವೀಕ್ಷಕರೇ, ಹಿಂದೂಸ್ತಾನಿ ಗಾಯನದ ಪರಿಚಯವನ್ನ ಕೊಟ್ಟರು, ಹೇಳಿ ಸರ್. ಇದು ಹಾಗೆ ಬೆಳೆಸ್ತಾ ಹೋದ್ರೆ ಅರ್ಧ ಗಂಟೆವರೆಗೂ ಈ ರೀತಿ ಗಾಯನ ಮಾಡ್ಬೋದು ಮೇಡಮ್. ಆಮೇಲೆ ನಮಗೆ ತಾನ್ಪುರ ಸಾಥ್ ಇರ್ತದೆ, ಆಮೇಲೆ ಹಾರ್ಮೋನಿಯಮು, ತಬಲಾ, ಈ ರೀತಿಯಲ್ಲಿ ಅನೇಕ ಕಡೆ ನಾನು ರಾಜ್ಯ ತುಂಬ ಎಲ್ಲ ಕಡೆ ಪ್ರೋಗ್ರಾಮನ್ನು ಕೊಟ್ಟಿದ್ದೇನೆ ಮೇಡಮ್. ಬೆಂಗಳೂರು ಇರ್ಬೋದು, ಶಿವಮೊಗ್ಗ ಇರ್ಬೋದು, ಆಮೇಲೆ ಇಲ್ಲಿ ಕೊಲ್ಹಾಪುರ ಇರ್ಬೋದು. ಈ ರೀತಿ ಅನೇಕ ಪ್ರತಿಷ್ಠಿತ, ನಮ್ಮ ಧಾರವಾಡ ಅಂತೂ ನಿಮ್ಗೆ ಗೊತ್ತು, ಸಂಗೀತ ಕ್ಷೇತ್ರದಲ್ಲಿ ಇಡೀ ದೇಶಕ್ಕೆ ಒಂದು ಕಳಶಪ್ರಾಯವಾದಂಥದ್ದು. 5-6 ಅಂತಾರಾಷ್ಟ್ರೀಯ ಮಟ್ಟದ ಸಂಗೀತಗಾರರಲ್ಲಿ ಮಲ್ಲಿಕಾರ್ಜುನ್ ಮನ್ಸೂರ್ ಅವರು, ಭೀಮ್ಸೇನ್ ಜೋಶಿ ಅವರು, ಗಂಗೂಬಾಯಿ ಹಾನ್ಗಲ್ ಅವರು, ಕುಮಾರ್ ಗಂಧರ್ವ ಅವರು, ಈ ರೀತಿ ದೇಶಕ್ಕೆ ಅದ್ಭುತ ಒಂದು ಸಂಗೀತಗಾರನ್ನ ಕೊಡುಗೆಯಾಗಿ ನೀಡಿದಂತಹ ಒಂದು ಊರು ಮೇಡಮ್ ಧಾರವಾಡ. ಸರ್, ಹಾಗೆ ಈಗ ನೀವು ಹಿಂದೂಸ್ತಾನಿ ಗಾಯನದ ಒಂದು ಏನು ಕಾರ್ಯಕ್ರಮಗಳು ಹೊರಗಡೆ ಎಲ್ಲಾದರೂ ವೇದಿಕೆಗಳಲ್ಲಿ ಕಾರ್ಯಕ್ರಮಗಳು ಕೊಡ್ತಾ ಇರ್ತೀರಾ? ಕೊಟ್ಟಿರ್ತೇನೆ. ಎಷ್ಟು, ಎಲ್ಲಿ, ಯಾವ ರೀತಿ ಕೊಟ್ಟಿದ್ದೀರಾ ಸರ್? ಅದೇ ಧಾರವಾಡದಂತೂ ಸುಮಾರು ಎಲ್ಲ ಪ್ರತಿಷ್ಠಿತ ವೇದಿಕೆಗಳಲ್ಲಿ ಕೊಟ್ಟಿದ್ದೇನೆ ಮೇಡಮ್. ಆಮೇಲೆ ಈಗ ಹೇಳಿದ್ನಲ್ಲ, ನಮ್ಮ ಗುರುಗಳ ಜೊತೆಗೆ ನಾವು ಎಲ್ಲಿ ಕೊಲ್ಹಾಪುರ, ಮಹಾರಾಷ್ಟ್ರ ಹೋಗಿದ್ದೇನೆ ಮೇಡಮ್. ಆಮೇಲೆ ಬೆಂಗಳೂರಲ್ಲೂ 2-3 ಸಲ ಗುರುಗಳ ಜೊತೆ ಬಂದಿದ್ದು. ಆಮೇಲೆ ಈಗ ಗುರುಗಳ ನಂತರ ನಾನು ವೈಯಕ್ತಿಕವಾಗಿ ಅನೇಕ ಕಡೆ ಎಲ್ಲ ಪ್ರತಿಷ್ಠಿತ ಒಂದು ಸಂಗೀತ ವೇದಿಕೆಗಳಲ್ಲಿ ನಾನು ಕೊಟ್ಟಿದ್ದೇನೆ ಮೇಡಮ್. ಆಮೇಲೆ ನಂದು ತಮಗೆ ಗೊತ್ತಿರೋ ಹಾಗೆ ಯೂಟ್ಯೂಬ್ ಚಾನಲ್ ಒಂದಿದೆ ಮೇಡಮ್, ಉಮೇಶ್ ಮುನವಳ್ಳಿ ಅಂತೇಳಿ. ಅದರಲ್ಲೂ ಕೂಡ ನನ್ನ ಬೇರೆ ಬೇರೆ ರಾಗದ್ದು ಎಲ್ಲ ತಾವು ವಿಡಿಯೋಗಳನ್ನ ನೋಡ್ಬೋದು ಮೇಡಮ್. ಆಮೇಲೆ ನಂದು ಪೂವಲ್ಲಿ ಅಂತ ಕವನ ಸಂಕಲನ ಹೇಳಿದ್ನಲ್ಲ ಮೇಡಮ್, ಅದರಲ್ಲಿ ಎಲ್ಲ ಕವನಗಳನ್ನು ಒಂದು ನಮ್ಮ ಧಾರವಾಡದಲ್ಲಿ ಶ್ರೀಕಾಂತ್ ಕುಲಕರ್ಣಿ ಅಂತಿದ್ದಾರೆ, ಅವರು ಸಂಗೀತ ಸಂಯೋಜಕರು. ಅದಕ್ಕೆಲ್ಲ ಉತ್ತಮವಾಗಿ ಸಂಗೀತ ಸಂಯೋಜನೆ ಮಾಡಿದರು. ಅದರದ್ದು ಕೂಡ ನಾನು ಯೂಟ್ಯೂಬ್ನಲ್ಲಿ ಸುಮಾರು 10 ಹಾಡುಗಳು ಬೇರೆ ಬೇರೆ ಸಂಗೀತಗಾರರು ಹಾಡಿದ್ದಾರೆ, ನಾನು ಹಾಡಿದ್ದೇನೆ. ನನ್ನದೇ ಭಾವಗೀತೆಗಳನ್ನ ಅದರಲ್ಲಿ ತಾವು ನೋಡ್ಬೋದು. ಆಮೇಲೆ ಭಕ್ತಿಗೀತೆಗಳನ್ನ ನೋಡ್ಬೋದು, ವಚನಗಳನ್ನು ನೋಡ್ಬೋದು. ಈ ರೀತಿ ಒಂದು ಸಂಗೀತದ ಒಂದು ದೊಡ್ಡ ವಿಭಾಗನೇ ಇದೆ ಅಂತ ಹೇಳ್ಬೋದು. ಓಕೆ. ಹಾಗೆ ಆತ್ಮೀಯ ವೀಕ್ಷಕರೇ, ಈಗ ಉಮೇಶ್ ಅವ್ರ ಬಗ್ಗೆ ನಾವು ಮಾತಾಡುವಾಗ ಇಷ್ಟೆಲ್ಲ ವಿಷಯಗಳಿದೆ. ಬಟ್ ಇವತ್ತಿನ ಜನ್ರೇಷನ್ಗೆ ಬಂದಾಗ ಈ ಒಂದು ಸಾಹಿತ್ಯ ಆಸಕ್ತಿ ಕಡಿಮೆ ಆಗಿದೆ, ಪುಸ್ತಕವನ್ನು ಓದುವವರ ಸಂಖ್ಯೆ ಕಡಿಮೆ ಆಗಿದೆ, ಎಲ್ಲ ಮೊಬೈಲ್ಸಲ್ಲಿ ಬ್ಯುಸಿ. ಸೊ ನಮ್ಮಂಥ ಒಂದು ಏನು ಸಾಹಿತ್ಯ ಆಸಕ್ತರು ಏನು ಸಾಹಿತಿಗಳಲ್ಲಿ ಕೇಳೋದು, ಸರ್ ಮೊಬೈಲ್ ಬಳಸೋದು ಎಷ್ಟರ ಮಟ್ಟಿಗೆ ಸರಿ, ಈ ಕ್ಷೇತ್ರಕ್ಕೆ ನಾವು ಪುಸ್ತಕ ಓದುವಿಕೆಗೆ ಬರಬೇಕು ಅಂದರೆ ಹೇಗೆ? ಅದು ಮೊಬೈಲ್ ಬಳಸೋದು ಅಂದ್ರೂ ಕೂಡ ಅದು ಆದರೆ ಯಾವ ರೀತಿ ಬಳಸಬೇಕು ಅನ್ನೋದು ಮುಖ್ಯ ಇದೆ ಮೇಡಮ್. ನಾನು ಮೊಬೈಲ್ ಬಳಸ್ತೇನೆ, ಅದರಲ್ಲಿ ಒಳ್ಳೊಳ್ಳೆ ಥಾಟ್ಸ್ ಬರ್ತಾವೆ, ಅದನ್ನು ನೋಡ್ತೇನೆ. ಅಥವಾ ನನ್ನ ಸಾಹಿತ್ಯ ರಚನೆಯನ್ನು ಇಮ್ಮಿಡಿಯೇಟ್ ಏನಾದರೂ ಥಾಟ್ ಬಂದರೆ ಪೆನ್ನು ಪುಸ್ತಕ ಇಲ್ಲ ಅಂದರೆ ಅದರಲ್ಲೇ ಬರೆದು ಬಿಡ್ತೇನೆ. ಈ ರೀತಿ ನೀವು ಅದನ್ನು ಸಾಹಿತ್ಯ ಉಪಯೋಗಿ ಆಗಿ ಮಾಡ್ಬೋದು. ಒಂದೇನಾದ್ರು ಕಠಿಣ ಶಬ್ದ ಬರೆಯುವಾಗ ನನಗೆ ಗೊತ್ತಾಗಲಿಲ್ಲ ಅಂದರೆ ಅಲ್ಲೇ ನಾನು ಡಿಕ್ಷನರಿ ತೆಗೆದು ನೋಡ್ತೇನೆ. ಈ ರೀತಿ ಅದನ್ನು ನೀವು ಉಪಯೋಗಿಸ್ಕೊಳ್ಳಿ, ಬಳಸ್ತೀರಿ ಅನ್ನೋದ್ರ ಮೇಲೆ ಇದೆ ಅದು. ಇವನ್ ಅಂದರೆ ನೀವು ಯಾವುದೇ ಒಂದು ವಸ್ತು, ಇವನ್ ಸಂಗೀತ ತಗೊಳ್ರಿ, ಅದರಲ್ಲಿ ಒಂದು ಕೆಟ್ಟ ಸಂಗೀತ ಒಳ್ಳೆ ಸಂಗೀತನೂ ಇದೆ. ನೀವು ಕೆಲವು ಸಂಗೀತಗಳನ್ನ ನೋಡ್ತೀರಿ, ಕಿವಿ ಗಡಚಿಕ್ಕಿ ಹೋಗ್ತದೆ, ಯಾಕಪ್ಪ ಇದು ಕೇಳಬಾರ್ದು ಅಂತ. ಅದರಲ್ಲಿ ಒಳ್ಳೆ ಸಂಗೀತ ಇದೆ.
ಆಮೇಲೆ ಸಾಹಿತ್ಯ, ಕೆಟ್ಟ ಸಾಹಿತ್ಯ ಇದೆ, ಒಳ್ಳೆಯ ಸಾಹಿತ್ಯ ಇದೆ. ಸಮಾಜವನ್ನು ಒಂದು ಮುನ್ನಡೆಸ್ಕೊಂಡು ಹೋಗುವಂಥ ಸಾಹಿತ್ಯ ಇದೆ, ಬೇರೆ ದಾರಿಗೆ ಹಚ್ಚುವಂಥದ್ದು ಇದೆ. ಆ ರೀತಿ ಮೊಬೈಲು ಕೂಡ ಪ್ರತಿಯೊಂದು ಏನಿದೆ ಮೇಡಮ್, ಎಲ್ಲದರಲ್ಲೂ ಒಂದು ಧನಾತ್ಮಕ ಒಂದು ಋಣಾತ್ಮಕ ಅಂತಿದ್ದೆ. ನಾವು ಯಾವುದನ್ನು ಆಯ್ಕೆ ಮಾಡ್ಕೋಬೇಕು ಅಂತ ಹೇಳಿ. ಅದಕ್ಕಾಗಿ ನಾನು ಹೇಳೋದು, ಇವತ್ತಿನ ಯೋಜನೆ ಇರ್ಬೋದು, ಯಾರಿದ್ರೂ ಕೂಡ ಆ ಮೊಬೈಲನ್ನು ಬಳಸ್ರಿ, ಬೇಡ ಅಂತಲ್ಲ. ಅದನ್ನು ನಿಮ್ಮ ಒಂದು ಶೈಕ್ಷಣಿಕ ಪ್ರಗತಿಗೆ, ಒಂದು ಸಾಹಿತ್ಯ ಪ್ರಗತಿಗೆ, ಸಂಗೀತ ಪ್ರಗತಿಗೆ, ನಿಮ್ಮ ಶೈಕ್ಷಣಿಕ ಪ್ರಗತಿಗೆ ಅದನ್ನ ಬಳಸ್ಕೊಳ್ರಿ ಅಂತ ಹೇಳ್ತೀನಿ. ಮಾಹಿತಿ ತಗೊಳ್ಳೋದಕ್ಕೆ, ಈಗಿನ ಟೆಕ್ನಾಲಜಿ ಬಳಸ್ಕೊಳ್ಳೋದಕ್ಕೆ, ಆಮೇಲೆ ಉತ್ತಮ ಸಂಬಂಧವನ್ನ ಬೆಳೆಸ್ಕೊಳ್ಳಿಕ್ಕೆ. ನೀವು ನಿಮ್ಮ ಇದರಷ್ಟು ಅಡ್ವಾಂಟೇಜ್ ನಿಮ್ಗೆ ಈ ಹಿಂದೆ ಇಲ್ಲ, ಯಾವುದು ಇಲ್ಲ. ಇದು ಒಂದು ಮೊಬೈಲ್ ಅಂದ್ರೆ ನಿಮಗೊಂದು ಏನಿದೆ ಅಂದ್ರೆ ಮಾಹಿತಿ ನಿಮಗೆ ಒಂದು ಹೆಮ್ಮೆಯ ವಿಷಯ. ಅದು ನನ್ನ ಕಡೆ ಎಲ್ಲನೂ ಇದೆ ಅಂತ. ಒಂದು ಫೋಟೋಗ್ರಫಿ ಇದೆ, ಒಂದು ಗೂಗಲ್ ಇದೆ, ಎಷ್ಟೋ ಈ ಬುಕ್ಸ್ ಅಂತಿದಾವೆ. ನನ್ನ ಕೂಡ ಸುಮಾರು ಎಲ್ಲ ಪುಸ್ತಕಗಳು ಈ ಪುಸ್ತಕದಲ್ಲಿ ನೀವು ಪಡೆದು ಓದ್ಬೋದು. ವಿವಿಡ್ ಲಿಪಿ ಅಂತ ಇದೆ, ಅದರಲ್ಲಿ ನಂದು ಈ ಪುಸ್ತಕಗಳು ಕೂಡ ಲಭ್ಯ ಇದಾವೆ. ತಾವು ಅಲ್ಲಿ ಖರೀದಿಸಿ ಅದನ್ನ ಓದ್ಬೋದು. ಯೂಟ್ಯೂಬ್ ಅಲ್ಲಿ ಮಾಹಿತಿಗೆ ಬೇಕು, ಅದರಿಂದ ತೊಂದರೆಗಳಾಗಬಾರ್ದು, ಸಮಾಜಕ್ಕೆ ಕಂಟಕರಾಗಬಾರ್ದು ಅನ್ನುವಂಥದ್ದು ಎಲ್ಲರ ಕೋರಿಕೆ. ಬೇಕು, ಉಪಯೋಗಕ್ಕೆ ಏನಕ್ಕೆ ಬೇಕು, ಎಲ್ಲದಕ್ಕೂ ಬಳಸ್ಕೊಳ್ಳೋಣ. ಇವರ ವ್ಯಕ್ತಿ ಕೂಡ ಅದೇ, ಅಯ್ಯ ಎಂದರೆ ಸ್ವರ್ಗ, ಎಲ್ಲವೂ ಅಂದ್ರೆ ನರಕ. ಮೊಬೈಲ್ ಒಂದೇ ಅಲ್ಲ, ನಮ್ಮ ಮಾತಿನಲ್ಲೂ ಕೂಡ ಸ್ವರ್ಗ ನರಕ ಇದೆ, ನಮ್ಮ ನಡವಳಿಕೆಯಲ್ಲಿ ಎಲ್ಲವೂ ಇರುತ್ತೆ. ಅದಕ್ಕಾಗಿ ಎಲ್ಲ ವ್ಯಕ್ತಿ ಇರ್ಬೋದು, ಒಂದು ವಸ್ತು ಇರ್ಬೋದು, ಯಾವುದಿಂದನೂ ಕೂಡ ಧನಾತ್ಮಕ ಋಣಾತ್ಮಕ ಎಲ್ಲ ಇದೆ. ಅದನ್ನು ಯಾವ ರೀತಿ ನಾವು ಸದುಪಯೋಗ ಪಡಿಸ್ಕೋಬೇಕು ಅನ್ನೋದು ಬಹಳ ಮುಖ್ಯ ಇದೆ. ಹಾಗೆ ಇಷ್ಟೊತ್ತು ನಾನು ಎಲ್ಲ ವಿಷಯವನ್ನ ಇದು ಇರ್ಬೋದು, ಈ ಸಾಧಕರು ನೀವು ಪರಿಚಯ ಮಾಡಿಸ್ತಾ ಇದ್ದೀರಿ, ಇದು ನನ್ನ ವ್ಯಕ್ತಿ ಪರಿಚಯ ಅಂತಲ್ಲ, ನಾನು ಅಲ್ಪ ಮಟ್ಟಿಗೆ ಏನು ಸಾಧನೆ ಮಾಡಿದ್ದೀನಲ್ಲ, ಇದು ಇನ್ನೊಬ್ಬರಿಗೆ ಸ್ಫೂರ್ತಿ ಆಗಲಿ ಅನ್ನುವಂಥ ಈ ರೀತಿ ಸೋಷಿಯಲ್ ಮೀಡಿಯಾನ ನಾವು ಈ ರೀತಿ ಬಳಸ್ಕೊಂಡು 4 ಜನರಿಗೆ ಹುರಿದುಂಬಿಸಿ ಈ ಮಾರ್ಗದಲ್ಲಿ ಬರಲಿ ಅನ್ನೋದು ಕೂಡ ಇದರದ್ದು ಉದ್ದೇಶ ತಮ್ಮದಾಗಿದೆ. ಹೌದು. ಹಾಗೆ ಸರ್, ಈಗ ಎಲ್ಲ ವಿಷಯವನ್ನ ನಾವು ಮಾತಾಡ್ತಾ ಇದ್ದೀವಿ, ಪ್ರಶಸ್ತಿಗಳ ಕುರಿತಾಗಿ ಮಾತಾಡಬೇಕು. ನಿಮ್ಮ ಸಾಧನೆಗೆ ಬಂದಂತಹ ಗರಿಗಳು, ಪ್ರಶಸ್ತಿಯ ಗರಿಗಳು ಎಷ್ಟೆಲ್ಲ, ಯಾವ್ಯಾವುದು, ಎಲ್ಲೆಲ್ಲಿ ಬಂತು ಸರ್? ಹಾಂ ಮೇಡಮ್, ನನಗೆ ಪ್ರಶಸ್ತಿಗಳು ಅಂದರೆ ಜಿಲ್ಲಾ ಮಟ್ಟದ ಪ್ರಶಸ್ತಿಗಳು ಬಂದಿದ್ದಾವೆ ಮೇಡಮ್. ಆಮೇಲೆ ರಾಜ್ಯ ಮಟ್ಟದ್ದು, ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳು ಕೂಡ ನನಗೆ ಸಂಗೀತ ಮತ್ತು ಸಾಹಿತ್ಯ ಎರಡೂ ಕ್ಷೇತ್ರದಲ್ಲೂ ಕೂಡ ಬಂದಿದ್ದಾವೆ ಮೇಡಮ್. ಅದು ನನಗೆ ಬಹಳಷ್ಟು ಸಂತಸ ತರ್ತದೆ. ಯಾಕಂದರೆ ನಮ್ಮ ಸಾಧನೆಯಲ್ಲಿ ಇವು ಏನಿದೆ ಪ್ರಶಸ್ತಿಗಳಂದರೆ ಅವು ಪ್ರೋತ್ಸಾಹವನ್ನು ನೀಡುವಂಥವು, ಬೆನ್ನು ತಟ್ಟುವಂಥವು. ಆದರೆ ಅದರಿಂದ ನಾವು ನಮ್ಮ ಸಾಧನೆ ನಿಲ್ಲಿಸಬಾರ್ದು. ನನಗೆ ಬಹಳ ದೊಡ್ಡ ಪಟ್ಟವನ್ನು ಕೊಟ್ಟಿದ್ದಾರೆ, ನನಗೆ ಇಲ್ಲಿಗೆ ಮುಗೀತು ಅನ್ನುವಂಥದ್ದು ಇರಬಾರ್ದು. ಅದನ್ನು ನಾವು ಒಂದು ಸಾಧನೆಯ ಹಾದಿಯಲ್ಲಿ ಒಂದು ಪ್ರಶಂಸೆಯಾಗಿ ಅದನ್ನು ತೆಗೆದುಕೊಂಡು ನನ್ನ ಒಂದು ಸಾಧನೆ ಇನ್ನೂ ಮುಂದುವರಿಸಲಿಕ್ಕೆ ಅದು ಪ್ರೋತ್ಸಾಹ ಅಂತ ತಿಳ್ಕೊಂಡು ನಾವು ಅದನ್ನು ಸ್ವೀಕಾರ ಮಾಡಬೇಕು. ಓಕೆ. ಸೊ ಹಾಗೆ ಅವರ ಮನೆಯವರು ಮಂಜುಳಾ ಅವ್ರ ಬಗ್ಗೆನೂ ಹೇಳಿದ್ರು, ಅವರನ್ನು ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಪರಿಚಯಿಸೋಣ. ಹಾಗೆ ಮತ್ತಷ್ಟು ವಿಷಯವನ್ನು ಮಾತಾಡ್ತಾ ಸರ್, ನೀವು ಎಲ್ಲ ನಮ್ಮ ವೀಕ್ಷಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಒಂದು ಪ್ರೋತ್ಸಾಹದಾಯಕ ಮಾತುಗಳು, ಯಾಕಂದ್ರೆ ನೀವೇ ಬರ್ದಿದ್ದೀರಾ ಜಾಣ್ ನುಡಿ ಅಂತ, ಒಂದು ನುಡಿ ಮುತ್ತುಗಳನ್ನು ಏನು ಕೊಡ್ಬೋದು ಸರ್? ಅಂದರೆ ಈಗ ನನ್ನ ಸಾಧನೆ ತಮಗೆ ಗೊತ್ತಿರ್ಬೋದು, ಸಂಗೀತ, ಸಾಹಿತ್ಯ, ಶಿಕ್ಷಣ ಮತ್ತು ಸಾಮಾಜಿಕ ಸೇವೆ ಇದಿದೆ. ಅದಕ್ಕಾಗಿ ನಾನು ಹೇಳೋದನ್ನು ಕೂಡ ಇದೇ ವಿಭಾಗದಲ್ಲಿ ನೀವು ಮುಂದುವರಿರಿ ಅಂತ ಹೇಳ್ಬೋದು. ಆದರೆ ಎಲ್ಲರಿಗೂ ಕೂಡ ಈಗ ಸಾಹಿತ್ಯ ಬರೀಲಿಕ್ಕೆ ಆಗೋದಿಲ್ಲ, ಆದರೆ ನೀವು ಅದನ್ನು ಕೇಳಿ ಆಸ್ವಾದಿಸ್ಬೋದಲ್ಲ. ಈಗ ಒಬ್ಬ ಕವಿ ಹೇಳ್ತಾನೆ ಅಂದರೆ ಕೇಳುಗರು ಬೇಕಲ್ಲ, ಸಹೃದಯರು. ತಾವು ಸಹೃದಯರು ಆದರೂ ಕೂಡ ತಾವು ಕವಿಯಷ್ಟೇ ಒಂದು ಮಾನ್ಯತೆ ತಮಗೂ ಇದೆ. ಅದೇ ರೀತಿ ಒಬ್ಬ ಸಂಗೀತಗಾರ ಹಾಡ್ತಿರ್ತಾನೆ, ತಾವು ಕೇಳಿ ಆಲಿಸಿ ಅದನ್ನು ಖುಷಿಪಟ್ಟರೆ ಏನಾಗ್ತದೆ, ತಮಗೂ ಕೂಡ ಅದೇ ಭಾಗ್ಯ ದೊರೀತದಂತೆ, ಅಷ್ಟೇ ಆಸ್ವಾದನೆ. ಇವತ್ತು ನಾವು ಎಷ್ಟು ರಾಜ್ಕುಮಾರ್ ಅವ್ರ ಹಾಡು, ವಿ ಶ್ರೀನಿವಾಸ್ ಅವ್ರ ಹಾಡು ಎಷ್ಟು ಮೆಚ್ಕೊಂಡು ಅವನು ಬರೀ ಕೇಳೋದ್ರಿಂದ ನಮ್ಮ ಜೀವನ ಸಾರ್ಥಕ ಆಗ್ತದೆ ಅಂದಾಗ, ಮತ್ತು ನೀವೇ ಸ್ವತಃ ಗಾಯಕರು ಸಾಹಿತಿಗಳು ಇರಬೇಕಂತನಲ್ಲ, ಅದನ್ನು ಆಸ್ವಾದಿಸುವಂಥ ಗುಣ ಇದ್ದರೂ ಕೂಡ ನಿಮಗೂ ಕೂಡ ಅಷ್ಟೇ ಒಂದು ಏನು ಅದರ ಪ್ರಯೋಜನ ಆಗ್ತದೆ ಅಂತ ಹೇಳ್ತೀನಿ. ಅದಕ್ಕಾಗಿ ನೀವು ಸಾಹಿತಿಗಳು ನೀವು ಅಲ್ಲದೇ ಇದ್ರೂ ಕೂಡ ಸಾಹಿತಿಗಳನ್ನು ಪ್ರೋತ್ಸಾಹಿಸ್ರಿ, ಸಂಗೀತಗಾರ ಅಲ್ಲದೇ ಇದ್ದರೂ ಸಂಗೀತಗಾರನ ಪ್ರೋತ್ಸಾಹಿಸ್ರಿ. ಆಮೇಲೆ ಸಾಮಾಜಿಕ ಸೇವೆ ಮಾಡಲಿಕ್ಕೆ ಬಹಳ ಏನು ದೊಡ್ಡ ಇದು ಬೇಕಾಗಿಲ್ಲ, ಕೆಲವು ಪ್ರೋತ್ಸಾಹದಾಯಕ ನುಡಿಗಳನ್ನು ನೀವು ಯಾರಿಗಾದರೂ ಹೇಳಿದರೂ ಕೂಡ ಅವರು ನಿಮ್ಮನ್ನು ಆದರ್ಶವಾಗಿ ಇಟ್ಕೊಳ್ತಾರೆ. ಹೌದು ಹೌದು ಹೌದು. ಸಮಾಜ ಸೇವೆ ಮಾಡಲಿಕ್ಕೆ ಅಂದ್ರೆ ಯಾರೋ ಒಬ್ರು
ಏನು ಸಹಾಯ ಕೇಳಿದಾಗ ನೀವು ಮಾಡಿದರೆ ಅದು ಅವರು ನಿಮ್ಮ ಜೀವನ ಪರ್ಯಂತರ ಕೂಡ ಒಂದು ಶಬ್ದ, ಒಂದು ಸಣ್ಣ ಸಹಾಯ ಕೂಡ ಎಷ್ಟೋ ಅವ್ರ ಜೀವನದಲ್ಲಿ ಒಂದು ದೊಡ್ಡ ಅವ್ರ ಹೃದಯವನ್ನು ಅದು ಆವರಿಸ್ಕೊಳ್ತದೆ ಅಂತ ಹೇಳಿ. ಈಗ ಉಮೇಶ್ ಅವರು ಸಾಮಾಜಿಕವಾಗಿಯೂ ಸಹ ತೊಡಗಿಸ್ಕೊಂಡಿದ್ದಾರೆ, ಅವ್ರದೇ ಆದ ಒಂದು ಟ್ರಸ್ಟ್, ಒಂದು ಸಂಘ ಸಹ ಮಾಡ್ಕೊಂಡಿದ್ದಾರೆ. ನಿಮ್ಮ ಸಂಘದ ಪರಿಚಯ? ಆಮೇಲೆ ಅಮೋಘ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಆರ್ಟ್ಸ್ ಅಂತ ಹೇಳಿ, ಅಂದರೆ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಅನ್ನೋ ದೃಷ್ಟಿಯಲ್ಲಿ ಇವತ್ತು ಅದನ್ನು ಇಟ್ಕೊಂಡಿದ್ದೇನೆ. ಅಂದರೆ ಇವತ್ತು ನೋಡ್ರಿ, ಇವತ್ತು ಜಗತ್ತೆಲ್ಲ ಸಣ್ಣದಾಗಿದೆ. ಈ ಸೋಷಿಯಲ್ ಮೀಡಿಯಾದಿಂದ ಇರ್ಬೋದು. ಇವತ್ತು ನಾನು ಇದರಲ್ಲಿ ಒಂದು ಯೂಟ್ಯೂಬ್ನಲ್ಲಿ ನಾನೇನೋ ಒಂದು ಸಂಗೀತ ಬಿಟ್ಟರೆ ನನ್ನ ಮಗ ಇವತ್ತು ಸ್ಕಾಟ್ಲ್ಯಾಂಡಲ್ಲಿ ಇದ್ದಾನೆ, ಅವನು ಕೇಳಿ ಅಪ್ರಿಸಿಯೇಟ್ ಮಾಡ್ತಾನೆ, ಪಾಪ ಭಾಳ ಚೆನ್ನಾಗಿ ಬಂದಿದೆ ಅಂತ ತಿಳ್ಕೊಂಡು. ಆ ರೀತಿಯಲ್ಲಿ ಇವತ್ತು ಜಗತ್ತಿನ ಮೂಲೆಯನ್ನು ಕೂಡ ನಾವು ಮುಟ್ತಾ ಇರೋದ್ರಿಂದ ಅದಕ್ಕಾಗಿ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಅಂತ ಇಟ್ಕೊಳ್ಳೋ ನಿಟ್ಟಿನಲ್ಲಿ ನಾನು ಅದನ್ನು ಆ ರೀತಿ ಹೆಸರು ಕೊಟ್ಟಿದ್ದೇನೆ. ಅಮೋಘ ಅಂದರೆ ನಮ್ಮ ಚಿಕ್ಕ ಮಗ, ಅವನ ಹೆಸರಿನಲ್ಲೇ ಅದನ್ನ ಇಟ್ಟಿದ್ದೇನೆ. ಪ್ರತಿ ವರ್ಷ ಕೂಡ 1 ರಿಂದ 2 ಕಾರ್ಯಕ್ರಮಗಳನ್ನು ನಾನು ಆ ಒಂದು ಸಂಘದ ಅಡಿಯಲ್ಲಿ ಆಯೋಜಿಸ್ತೇನೆ. ಒಂದು ಸಂಗೀತ ಕಾರ್ಯಕ್ರಮ ಇರ್ಬೋದು, ಇನ್ನೊಂದು ಸಾಹಿತ್ಯ ಕಾರ್ಯಕ್ರಮ ಇರ್ಬೋದು, ಅಥವಾ ಪುಸ್ತಕ ಬಿಡುಗಡೆ ಇರ್ಬೋದು. ಈಗ ನನ್ನ ಎಲ್ಲ ಕೃತಿಗಳು ಕೂಡ ಇದು ಬಿಡುಗಡೆ ಮಾಡುವಾಗ ನನ್ನ ಒಂದು ಸಂಸ್ಥೆ ಮತ್ತು ಇನ್ನೊಬ್ಬರ ಸಹಯೋಗದೊಂದಿಗೆ ಈ ರೀತಿ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಮಾಡಿದ್ದೇನೆ. ಅಂದರೆ ಆ ಸಂಘದ ಮುಖಾಂತರ ಈ ರೀತಿ ಒಂದು ಸಾಮಾಜಿಕ ಕಳಕಳಿ, ಸಮಾಜವನ್ನು ತಲುಪೋದು, ಇದು ಒಂದು ಸಮಾಜ ಒಂದು ಸೇವೆ ಅಂತ ಹೇಳಿ ನಾನು ತಿಳ್ಕೊಂಡು ಅದನ್ನು ಮಾಡ್ತಾ ಇದ್ದೇನೆ ಮೇಡಮ್. ಓಕೆ. ಸೊ ಆತ್ಮೀಯ ವೀಕ್ಷಕರೇ, ಉಮೇಶ್ ಮುನುವಳ್ಳಿ ಅವರ ಸಂಪೂರ್ಣ ಪರಿಚಯವನ್ನು ನಿಮ್ಮ ಜೊತೆ ಹಂಚಿಕೊಂಡಿದ್ದೇವೆ. ಆತ್ಮೀಯ ವೀಕ್ಷಕರೇ, ಸಾಧಕರು ವಿಶೇಷ ಕಾರ್ಯಕ್ರಮದಲ್ಲಿ ಶ್ರೀ ಉಮೇಶ್ ಮುನುವಳ್ಳಿ ಅವರ ಪರಿಚಯ ಮಾಡಿಕೊಡ್ತಾ ಇದ್ವಿ. ಹಾಗೆ ಅವರ ಶ್ರೀಮತಿ ಮಂಜುಳಾ ಮುನುವಳ್ಳಿ ಅವರ ಬಗ್ಗೆನೂ ನಾವು ಮಾತಾಡ್ತಾ ಇರುವಾಗ, ಸಾಧಕರ ಜೊತೆಯಲ್ಲಿ ಇನ್ನೊಬ್ಬ ಸಾಧಕರು ಅವರ ಬೆನ್ನೆಲುಬಾಗಿ ಅವರ ಜೊತೆಯಲ್ಲಿ ಪ್ರೋತ್ಸಾಹಕರಾಗಿ ಇದ್ದಾರೆ ಅನ್ನುವಂಥ ವಿಷಯದಲ್ಲಿ ಶ್ರೀಮತಿ ಮಂಜುಳಾ ಅವ್ರನ್ನ ನಾವು ನೋಡಬೇಕು, ಅವರ ಪರಿಚಯವನ್ನು ನಾನು ನಿಮಗೆ ಮಾಡಿಕೊಡ್ಬೇಕು. ಮೇಡಮ್, ನಾವು ಉಮೇಶ್ ಸರ್ ಬಗ್ಗೆ ಬಹಳಷ್ಟು ವಿಷಯವನ್ನು ನಾವು ಚರ್ಚೆ ಮಾಡಿದ್ವಿ. ಅವರ ಎಲ್ಲ ಬಹುಮುಖ ಪ್ರತಿಭೆಯಾಗಿ ಎಲ್ಲ ವಿಷಯವನ್ನು ತಿಳ್ಕೊಂಡ್ವಿ. ನೀವು ಸಹ ಅವ್ರ ಜೊತೆ ಇದ್ದೀರಾ, ಇಷ್ಟೆಲ್ಲ ಸಾಧನೆಗೆ ಒಂದು ಪ್ರೋತ್ಸಾಹ ಕೊಡ್ತಾ ಇದ್ದೀರಾ. ಹೇಗೆ ಅನ್ನಿಸ್ತಾ ಇದೆ ಮೇಡಮ್? ತುಂಬ ಸಂತೋಷ ಅನ್ನಿಸ್ತಾ ಇದೆ ಮೇಡಮ್. ತುಂಬ ಖುಷಿ ಆಗುತ್ತೆ. ನಾನು ಒಬ್ಬ ಸಾಹಿತ್ಯದಲ್ಲಿ ಆಸಕ್ತಿ ಇರುವಂಥವಳಾಗಿ ನನಗೂ ಚಿಕ್ಕಂದಿನಿಂದ ಈ ಕವನ ಬರೆಯೋದು, ಆಮೇಲೆ ಕಾದಂಬರಿಗಳನ್ನು ಓದೋದು, ಆಮೇಲೆ ಒಳ್ಳೊಳ್ಳೆ ಲೇಖನಗಳನ್ನು ಓದೋದು, ಆಮೇಲೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸುದ್ದಿಗಳನ್ನು ಓದೋದು, ಪೇಪರನ್ನು ಒಂದು ಅಕ್ಷರ ಬಿಡಲಾರ್ದಂತ ಓದೋದು, ಇಂಥ ಎಲ್ಲ ಹವ್ಯಾಸಗಳ ಜೊತೆಗೆ ನಾನು ಬೆಳೆದು ಬಂದಲ್ಲ. ನಮ್ಮ ತಂದೆಯವರು ಕೂಡ ಪ್ರೈಮರಿ ಶಾಲೆ ಟೀಚರು, ಅವರಿಂದನೂ ನನಗೆ ಈ ಎಲ್ಲ ಸಂಸ್ಕೃತಿಗಳು ಬಂದು, ಹಾಗಾಗಿ ಈ ಒಂದು ನಡೆಯಲ್ಲಿನೇ ನಾನು ಮುಂದುವರಿತಾ ಹೋದಾಗ ನನ್ನ ಬಾಳ ಸಂಗಾತಿಯಾಗಿ ಇವರು ಸಿಕ್ಕರು. ಆಮೇಲೆ ಅವ್ರು ಹೇಳಿದ್ರು, ನಾನು ಮದುವೆ ಆದ್ಮೇಲೆ ಅವ್ರಿಗೆ ಈ ರೀತಿ ಸಾಹಿತಿಯಾಗಿ ಪರಿಚಯ ಆದೆ ಅಂತ ಹೇಳಿ. ಆದ್ರೆ ಮದುವೆ ದಿವಸನೇ ನನ್ನ ನೋಡಕ್ ಬಂದಾಗ್ಲೇನೆ ಅವ್ರು ಕೇಳಿದ್ರು, ನೀವು ಕವನಗಳನ್ನು ಬರೀತೀರಾ ತೋರಿಸಿ ಅಂತ ಹೇಳಿ. ನಾನು ಅವಾಗ ಅನ್ಕೊಂಡಿದ್ದೆ, ಇವರು ಕವನಗಳನ್ನು ಬರೀತಾರೆ, ಹಾಗಾಗಿ ಮುಂದೆ ನಾನು ನನ್ನ ಚಿಕ್ಕ ಪುಟ್ಟ ಕವನಗಳನ್ನು ಬರೆದು ಅವ್ರಿಗೆ ತೋರಿಸಿದಾಗ, ಚೆನ್ನಾಗಿದೆ, ಇದರಲ್ಲಿ ಈ ರೀತಿ ಮಾಡುವಂತ ಮಾಡ್ಯುಲೇಷನ್ಸ್ ಏನಾದ್ರು ಇದ್ರೆ ಹೇಳ್ತಾ ಇದ್ರು. ಆಮೇಲೆ ಕೆಲವೊಮ್ಮೆ ಒಂದು ಸಣ್ಣ ಪುಟ್ಟ ವಾದನೂ ಮಾಡ್ತಾ ಇದ್ವಿ, ಇಲ್ಲ ಇದು ಕರೆಕ್ಟ್ ಅಂತ ನಾನು, ಇಲ್ಲ ಇದಕ್ಕೆ ಈ ರೀತಿ ಪರ್ಯಾಯ ಮಾಡುವಂತ ಅವರು ಆರೋಗ್ಯಕರವಾದಂತ ಒಂದು ಇದು. ಆದ್ರೂ ಇಬ್ರು ಹೊಂದಾಣಿಕೆಯಿಂದ ಅದನ್ನ ಮಾಡ್ಕೊಂಡು ಹೋಗಿದ್ವಿ ಮೇಡಮ್. ಆ ಸಾಹಿತ್ಯದಲ್ಲಿ ನಾನು ಒಬ್ಬರು ಭಾಗಿಯಾಗಿದ್ದೀನಿ. ನೀವು ವೃತ್ತಿಯಲ್ಲಿ ಶಿಕ್ಷಕರು, ಹೌದು ಮೇಡಮ್. ಅವರು ಸರ್ ಕಾಲೇಜು ಉಪನ್ಯಾಸಕರು, ಎಲ್ಲ ಒಂದೇ ಕ್ಷೇತ್ರದಲ್ಲಿ ಜೊತೆಯಾಗಿ ಹೋಗ್ತಾ ಇದ್ದೀರಾ. ಇದ್ರ ಜೊತೆ ಮನೆಯನ್ನ ನಿಭಾಯಿಸೋದು ಒಂದು ದೊಡ್ಡ ವಿಷಯ. ಯಾಕಂದ್ರೆ ಇಬ್ರು ಬ್ಯುಸಿಯಾಗಿ ಹೋಗ್ತೀರಾ, ಸ್ಕೂಲು ಕಾಲೇಜು ಅಂತ. ಮಕ್ಕಳನ್ನ ನೋಡ್ಕೊಳ್ಬೇಕು, ಬೆಳೆಸ್ಬೇಕು, ಲಾಲನೆ ಪಾಲನೆ, ಅವ್ರನ್ನೊಂದು ಸರಿದಾರಿಗೆ ತರಬೇಕು. ಎಷ್ಟು ಜವಾಬ್ದಾರಿ ಇರುತ್ತೆ ನಿಮ್ಗೂ? ಹೌದು ಮೇಡಮ್, ನೀವು ತಾವು ಹೇಳೋದು ಕರೆಕ್ಟ್. ಈಗಿನ ಜೀವನ ಹೇಗಾಗ್ಬಿಟ್ಟಿದೆ ಅಂದ್ರೆ ಯಾಂತ್ರಿಕ ಜೀವನ. ಅದ್ರಲ್ಲೂ ಇಬ್ರು ಅಪ್ಪ ಅಮ್ಮ ಆದವ್ರು ಇಬ್ರು ನೌಕರಿಗೆ ಹೋಗ್ಬಿಟ್ರೆ ಮಕ್ಕಳು ನಿಜವಾಗ್ಲೂ ನಮ್ಮನ್ನು ಭಾಳ ಮಿಸ್ ಮಾಡ್ಕೋತಾರೆ. ಆ ಮಿಸ್ ಮಾಡ್ಕೊಳ್ಳುವಂಥ ಒಂದು ಅಪರ್ಚುನಿಟಿ ಅವ್ರಿಗೆ ಬರಬಾರ್ದು ಅಂದರೆ ನಾವು ಅವರಿಗೆ ಆದಷ್ಟು ಸಮಯವನ್ನು ಅವ್ರಿಗೆ ನಾವು ಕೊಡ್ಬೇಕು. ಅಟ್ಲೀಸ್ಟ್ ನಮ್ದು 10 ರಿಂದ 5 ಟೈಮ್ ಬಿಟ್ಟು ಬೆಳಗಿನ ಸಮಯ ಮತ್ತು ಸಂಜೆಯ ಸಮಯಗಳನ್ನು ನಾವು ಮಕ್ಕಳಿಗೋಸ್ಕರ ಮೀಸಲಾಗಿಟ್ಟರೆ ಅವರಿಗೂ ಏನಾಗುತ್ತೆ, ನಮ್ಮ ಅಮ್ಮ ಅಪ್ಪ ನಮ್ಮ ಜೊತೆಗೆ ಇಷ್ಟು ಟೈಮ್ ಇದ್ರಲ್ಲ ಅನ್ನೋಂಥ ಒಂದು ಖುಷಿ ಇರುತ್ತೆ. ಆ ನಿಟ್ಟಿನಲ್ಲಿ ನಾನು ನಿಜವಾಗ್ಲೂ ಸೌಭಾಗ್ಯವಂತೆ ಅಂತ ಹೇಳಬೇಕು. ಯಾಕೆಂದರೆ ಮಕ್ಕಳು ನನಗೆ ಅಷ್ಟೇ ತಿಳುವಳಿಕೆಯವರೇ ಸಿಕ್ಕರು. ಜೊತೆಗೆ ನಮ್ಮ ಮಾವನವರು ನಮ್ಮ ಜೊತೆಗಿದ್ರು. ನಮ್ಮ 2 ಮಕ್ಕಳ ಲಾಲನೆ ಪಾಲನೆಯಲ್ಲಿ ಅವರು ತುಂಬ ಸಹಾಯ ಮಾಡಿದರು. ಅದೇ ರೀತಿ ನಮ್ಮೆಲ್ಲ ಬಂಧು ಬಳಗದವ್ರೂ ಸಹಿತ ಅವರಿಗೆ ಏನೇ ರಜಾ ಇರಲಿ, ಅಥವಾ ನನ್ನ ನಾದ್ನಿಯರಾಯಿತು, ನನ್ನ ಮತ್ತೊಂದು
ಅತ್ತೆ ಮಕ್ಕಳು ತಂಗಿದಿರು ಹಿಂಗೆ ಯಾರಾದರೂ ಬಂದು ಏನು ಮಾಡ್ತಾಯಿದ್ರು ತಮ್ಮ ಬಿಡುವಿನ ಸಮಯವನ್ನು ನನ್ನ ಮಕ್ಕಳಿಗೋಸ್ಕರ ಅವ್ರು ಕೊಟ್ಟರು. ನಾ ಅವ್ರ ಋಣವನ್ನು ನಾನು ಇವತ್ತಿನವರೆಗೂ ಮರೆಯೋದಕ್ಕೆ ಇಷ್ಟಪಡೋದಿಲ್ಲ. ಹಾಗಾಗಿ ನನ್ನ ಮಕ್ಕಳು ಸಹಿತ ಯಾರೇ ಬರಲಿ ಅವರೆಲ್ಲರ ಜೊತೆಗೆ ಅಡ್ಜಸ್ಟ್ ಆಗಿ ಅವ್ರಿಗೆ ಏನೂ ತೊಂದರೆ ಕೊಡಲಾರ್ದಂಗೆ ಅವ್ರಿಗೆ ಪ್ರೀತಿ ಪಾತ್ರ ಇವತ್ತಿನವರೆಗೂ ನನ್ನ ಮಕ್ಕಳಂದ್ರೆ ಎಲ್ಲರಿಗೂ ಇಷ್ಟಪಡ್ತಾರೆ. ಓಕೆ, ಹಾಗೆ ತಂದೆ ತಾಯಿ ಸಾಧನೆಯನ್ನು ಮಕ್ಕಳು ಸಹ ನೋಡ್ತಾ ಬೆಳೀತಾರಲ್ಲ, ಅವ್ರಿಗೂ ಒಂದು ಉತ್ಸಾಹ ಬರುತ್ತೆ, ಓ ನಾನು ಈ ರೀತಿ ಸಾಧನೆ ಮಾಡಬೇಕು ಅಂತ. ಸೊ ಆ ಮಕ್ಕಳಿಗೂ ನಿಮ್ಮನ್ನು ನೋಡಿದ್ರೆ ಒಂಥರ ಅಭಿಮಾನ, ಖುಷಿ. ಸೊ ಮಕ್ಕಳು ಏನು ಹೇಳ್ತಾರೆ ಮೇಡಮ್ ಇದ್ರ ಬಗ್ಗೆ? ಖುಷಿ ವ್ಯಕ್ತಪಡಿಸ್ತಾರೆ ತಂದೆಯವರ ಸಾಧನೆ, ನಿಮ್ಮ ಸಾಧನೆ? ಮಕ್ಕಳು ತುಂಬಾನೇ ಇದು ಮಾಡ್ತಾರೆ. ಆಮೇಲೆ ಅದು ದೇವ್ರು ಕೊಟ್ಟ ವರ ಅಂತ ಹೇಳ್ಬೋದು. ಇವರಿಗೆ ಪಾರಂಪರಿಕವಾಗಿ ಸಂಗೀತ ಒಂದು ಅಭ್ಯಾಸ ಬಂದಿರೋದ್ರಿಂದ ಮಕ್ಕಳು ಸಹಿತ ಸಂಗೀತದಲ್ಲೇ ಹೋಗ್ತಾರೆ. ನನ್ನ ದೊಡ್ಡ ಮಗ ಸಂಗೀತ ಕಲೀಲಿಲ್ಲ, ಆದರೆ ಅವನು ಪ್ರತಿಯೊಂದು ರಾಗದ ಆರೋಹ ಏನೋ ಅವರೋಹ ಏನೋ ಅದನ್ನು ಯಾವ ರೀತಿ ತಗೋಬೇಕು, ಅವರ ಸಂಗೀತ ಭಾಷೆಯಲ್ಲಿ ಅದನ್ನು ಯಾವ ರೀತಿ ಅದನ್ನು ಪ್ರೊಡ್ಯೂಸ್ ಮಾಡಬೇಕು ಅನ್ನೋ ಒಂದು ಜ್ಞಾನ ಇಟ್ಕೊಂಡಿದ್ದಾನೆ. ಅವ್ರ ತಂದೆ ಜೊತೆಗೆ ಒಂದು ಹೆಲ್ದಿ ಇದನ್ನು ಮಾಡ್ತಿರ್ತಾನೆ. ಈಗ ಸಣ್ಣವನು ಈಗೀಗ ಅವನು ತಬಲಾ ಕಲಿತಾ ಇದ್ದಾನೆ, ಆದರೂ ಅವರಿಬ್ಬರು ತಬಲಾ ಸಾಥಿ ಕೊಟ್ಕೊಂಡು ಅವರು ರಿಯಾಜ್ ಮಾಡುವಾಗ ಅಪ್ಪಾಜಿನಿ ಹಿಂಗೆ ಹೇಳಬೇಕಾಗಿತ್ತು ಅಂತ ಹೇಳ್ತಾನೆ. ಅವಾಗ ಅವನು ಜ್ಞಾನ ಕಮ್ಮಿ ಇರ್ಬೋದು, ಅನುಭವ ಕಮ್ಮಿ ಇರ್ಬೋದು, ಅವರು ಹೇಳೋ ಮಾತುಗಳನ್ನು ಅವ್ನು ತಗೋತಾನೆ, ಇವ್ರು ಹೇಳೋ ಮಾತನ್ನು ಅವ್ರು ತಗೋತಾರೆ. ಇದೊಂದು ಸಂಗೀತಮಯ ವಾತಾವರಣ ನಮ್ಮ ಮನೇಲಿ ಇರುತ್ತೆ, ಅದು ನಮ್ಗೆ ಖುಷಿ ಅನ್ಸುತ್ತೆ. ಸೂಪರ್. ಆತ್ಮೀಯ ವೀಕ್ಷಕರೇ, ನೋಡಿದ್ರಲ್ಲ, ಕಲೆತು ಬೆರೆತು ಒಂದು ಸಂಗೀತದ ಜೊತೆ ಸಾಮರಸ್ಯದ ಸಂಸಾರ ಇದು. ಸೊ 4 ಜನ ಸೇರಿ ಆತ್ಮೀಯವಾಗಿ ಪ್ರೀತಿಯಿಂದ ತುಂಬಿದಂತಹ ತುಂಬು ಕುಟುಂಬ. ಎಲ್ಲರ ಪರವಾಗಿ ನಾನು ಮಂಜುಳಾ ಅವ್ರಿಗೂ ಆತ್ಮೀಯವಾದ ಧನ್ಯವಾದವನ್ನು ಹೇಳ್ತೇನೆ. ನಮಸ್ಕಾರ ಮೇಡಮ್. ತುಂಬ ಧನ್ಯವಾದಗಳು. ನಮಸ್ಕಾರ. ಉಮೇಶ್ ಸರ್, ನಿಮ್ಮ ಮನೆಯವರು ಶ್ರೀಮತಿ ಮಂಜುಳಾ ಮೇಡಮ್ ಅವರು ಸಹ ನಿಮ್ಮ ಬಗ್ಗೆ ತುಂಬ ಅಭಿಮಾನದ ಮಾತುಗಳನ್ನು ಹೇಳಿದ್ದಾರೆ. ಅವರು ಒಬ್ಬ ಶಾಲಾ ಶಿಕ್ಷಕಿಯಾಗಿ ನಿಮ್ಮ ಜೊತೆ ಸಾಹಿತ್ಯ ಆಸಕ್ತರಾಗಿ ಮತ್ತು ಮನೆಯಲ್ಲಿ ಮಕ್ಕಳನ್ನು ನೋಡ್ಕೊಳ್ಳೋ ಜವಾಬ್ದಾರಿ, ಅವ್ರನ್ನೂ ಒಂದು ಸರಿದಾರಿಗೆ ತರುವಂತಹ ಒಂದು ತುಂಬ ಜವಾಬ್ದಾರಿ ಇದೆ. ಎಲ್ಲ ವಿಷಯವನ್ನು ಹಂಚ್ಕೊಂಡಿದ್ದಾರೆ. ಹಾಗೆ ನಿಮ್ಮ ಜೊತೆ ಪ್ರೋತ್ಸಾಹದಲ್ಲಿ ಇದ್ದಾರೆ ಅವ್ರಿಗೂ ನಾನು ಶುಭಾಶಯವನ್ನು ಹೇಳ್ತೀನಿ. ಕೊನೆಯದಾಗಿ ನಮ್ಮ ಉಮೇಶ್ ಅವರ ಸಾಧನೆಯನ್ನು ಕುರಿತಾಗಿ ಎಲ್ಲ ವಿಷಯವನ್ನು ನಿಮ್ಮ ಮುಂದಿಟ್ಟಿದ್ದೀವಿ. ಆತ್ಮೀಯ ವೀಕ್ಷಕರೇ, ಇದು ಇವತ್ತಿನ ವಿಶೇಷ ಸಾಧಕರು. ಎಲ್ಲರ ಪರವಾಗಿ ನಾನು ಶ್ರೀ ಉಮೇಶ್ ಮುನುವಳ್ಳಿ ಅವರಿಗೆ ಆತ್ಮೀಯವಾದಂತಹ ಒಂದು ಧನ್ಯವಾದವನ್ನು ಹೇಳ್ತೇನೆ. ನಮಸ್ಕಾರ ಸರ್. ನಮಸ್ಕಾರ. ಆತ್ಮೀಯ ವೀಕ್ಷಕರೇ, ಸಾಧಕರು ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು ಉಮೇಶ್ ಮುನುವಳ್ಳಿಯವರ ಪರಿಚಯವನ್ನು ನಿಮಗೆ ಕೊಟ್ಟಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ. ನೋಡ್ತಾ ಇರಿ ಸೋಷಿಯಲ್ ಟಿವಿ, ಇದು ಸಮಾಜದ ಧ್ವನಿ. ನಮಸ್ಕಾರ.